ನಮಸ್ಕಾರ ವೀಕ್ಷಕರೇ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಹೃದಯದ ರೋಗಗಳ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಹೃದಯ ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ಎಷ್ಟು ಮುಖ್ಯ ಅನ್ನುವುದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಅದರಲ್ಲೂ ಕೂಡ ಹೃದಯಕ್ಕೆ ಏನಾದರೂ ತೊಂದರೆ ಆಗಿಬಿಟ್ರೆ ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಬಹಳ ಏರುಪೇರಾಗೋದನ್ನು ನಾವೆಲ್ಲ ನೋಡಿದ್ದೇವೆ. ಕಳೆದ 2 ಸಂಚಿಕೆಗಳಲ್ಲಿ ನಾವು ಹೃದಯದ ರೋಗಗಳು ಹೇಗೆ ಬರ್ತವೆ, ಹೃದಯ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಹೃದಯಕ್ಕೆ ಬರುವಂಥ ರೋಗಿಗಳಿಗೆ ತಪಾಸಣೆ ಹೇಗೆ ಮಾಡ್ತದೆ, ಇವೆಲ್ಲವನ್ನು ನಾವು ವಿಚಾರ ಮಾಡಿದ್ವಿ. ಹಾಗೂ ಆಹಾರ ಕ್ರಮ ಹೇಗಿರಬೇಕು ಅನ್ನೋದನ್ನು ಅಲ್ಪ ಸ್ವಲ್ಪ ನಾವು ಚರ್ಚೆ ಮಾಡಿದ್ವಿ. ಇವೆಲ್ಲವ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಇಂದು ಪುನಃ ಡಾಕ್ಟರ್ ಕೇಶವಮೂರ್ತಿಯವರು ದಯಮಾಡಿಸಿದ್ದಾರೆ. ಡಾಕ್ಟರ್ ಕೇಶವಮೂರ್ತಿಯವರು ಮೈಸೂರಿನ ನಾರಾಯಣ ಹೃದಯಾಲಯ ಮತ್ತು ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕಾರ್ಡಿಯಾಲಜಿ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆ ಮಾಡ್ತಾ ಇದ್ದಾರೆ ಮತ್ತು ಕಳೆದ 16 ವರ್ಷಗಳ ದೀರ್ಘ ಅವಧಿಯ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಮಾಡಿರುವಂಥ ಸೇವೆ ಅವರು ಇವತ್ತು ಮೈಸೂರಿನಲ್ಲಿ ಮತ್ತು ನಾರಾಯಣ ಹೃದಯಾಲಯದಲ್ಲಿ ಒಬ್ಬ ಪ್ರಸಿದ್ಧ ಕಾರ್ಡಿಯಾಕ್ ತಜ್ಞರಾಗಿ ಸೇವೆ ಮಾಡೋದಕ್ಕೆ ಎಲ್ಲರಿಗೂ ಸಾಮಾನ್ಯ ಜನರಿಗೂ ಕೂಡ ತುಂಬ ಅನುಕೂಲ ಆಗಿರುವುದು ನಿಜ. ಆದ್ದರಿಂದ ಇವತ್ತು ತಮ್ಮೆಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ನಾನು ಡಾಕ್ಟರ್ ಕೇಶವಮೂರ್ತಿಯವ್ರನ್ನವರು ಕೂಡ ಆಹ್ವಾನ ಮಾಡ್ತೀನಿ. ಡಾಕ್ಟರ್ನರೇ, ಕಳೆದ 2 ಸಂಚಿಕೆಗಳಲ್ಲಿ ತಾವು ಹೃದಯ ರೋಗದ ಬಗ್ಗೆ, ಹೃದಯ ಅಂದರೆ ಏನು, ಹೃದಯ ಹೇಗೆ ಕೆಲಸ ಮಾಡುತ್ತೆ, ಹೃದಯ ರಕ್ತನಾಳಗಳಲ್ಲಿ ಏನು ತೊಂದರೆ ಆದರೆ ಏನು ಮಾಡಬೇಕು, ಆಂಜಿಯೋಪ್ಲಾಸ್ಟಿ ಅಂದರೆ ಏನು, ಆಹಾರ ಹೇಗೆ ಕ್ರಮವಾಗಿ ತಗೊಳ್ಬೇಕು, ಇವೆಲ್ಲವನ್ನು ನಾವು ಅಲ್ಪ ಸ್ವಲ್ಪ ನಾವು ತಿಳ್ಕೊಂಡಿದ್ದೇವೆ ತಮ್ಮಿಂದ. ಇವತ್ತು ಅದರ ಇನ್ನೂ ಹೆಚ್ಚು ವಿಸ್ತಾರದಲ್ಲಿ ನಾವು ಹೋಗ್ತಾ ತಮ್ಮ ಅನುಭವವನ್ನು, ಕಾರ್ಡಿಯಾಲಜಿಯ ಶುಶ್ರೂಷೆಯ ಒಂದು ಅನುಭವವನ್ನು ನಮ್ಮ ವೀಕ್ಷಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ತಮ್ಮನ್ನು. ಖಂಡಿತ. ಸಾಮಾನ್ಯ ಜನರಲ್ಲಿ ಏನೇನು ಅಭಿಪ್ರಾಯ ಇದೆ ಅಂದರೆ, BP ಮತ್ತು ಶುಗರ್ ಕಾಯಿಲೆ ಇದ್ಬಿಟ್ರೆ ಹೃದಯ ರೋಗ ಬಂದ್ಬಿಡುತ್ತೆ ಅಂತ ತಿಳ್ಕೊಳ್ತಾರೆ, ಹೆದರ್ತಾರೆ ಕೂಡ. ಮತ್ತು ಅನೇಕ ಡಾಕ್ಟ್ರು ಫಸ್ಟ್ ಕೇಳೋದೇನೆಂದರೆ, ನಿಮಗೆ BP ಇದೆಯಾ, ಶುಗರ್ ಇದೆಯಾ ಅಂತ ಕೇಳ್ತಾರೆ ಫಸ್ಟ್, ಯಾವುದೇ ಟ್ರೀಟ್ಮೆಂಟ್ ಅದರಿಂದ. ಹಾಗಾಗಿ BP ಮತ್ತು ಶುಗರ್ ಕಾಯಿಲೆಗಳ ಮತ್ತು ಅವು ಹೃದಯ ರೋಗಕ್ಕೂ ಅದಕ್ಕೂ ಏನು ಸಂಬಂಧ ಇದೆ? ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಯಾಕೆಂದರೆ ಹೃದಯ ಕಾಯಿಲೆ ಬರೋದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ, ಹೃದಯಕ್ಕೆ ಘಾತುಕವಾದಂತಹ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈ ರಿಸ್ಕ್ ಫ್ಯಾಕ್ಟರ್ಸಲ್ಲಿ ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ ಅಂದರೆ ಶುಗರ್ ಕಾಯಿಲೆ, ಮಧುಮೇಹ ಕಾಯಿಲೆ, ನೆಕ್ಸ್ಟು BP ಕಾಯಿಲೆ. ಅದಲ್ಲದೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಸ್ಮೋಕಿಂಗು, ನೆಕ್ಸ್ಟು ಹೈ ಕೊಲೆಸ್ಟ್ರಾಲು, ನೆಕ್ಸ್ಟು ಫಿಸಿಕಲ್ ಇನ್ಆ್ಯಕ್ಟಿವಿಟಿ ಅಂದರೆ ಫಿಸಿಕಲಿ ತುಂಬ ಆ್ಯಕ್ಟಿವಿಟೀಸ್ ಕಡಿಮೆ ಮಾಡ್ಕೊಳ್ಳುವಂಥದ್ದು, ನೆಕ್ಸ್ಟು ಒಬೇಸಿಟಿ, ವೆಯ್ಟ್ ಜಾಸ್ತಿ ಇರುವಂಥದ್ದು, ನೆಕ್ಸ್ಟು ಅಪಾರ್ಟ್ ಫ್ರಮ್ ಇದೆಲ್ಲ ರುಟೀನ್ ಆದಾದಮೇಲೆ ಫ್ಯಾಮಿಲಿ ಹಿಸ್ಟ್ರಿ, ಅದು ಫ್ಯಾಮಿಲಿ ಹಾರ್ಟ್ ಡಿಸೀಸ್ ಎಲ್ಲ ಇದೆ, ಎಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಬರುತ್ತೆ. ಮುಖ್ಯವಾದ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ BP ಕಾಯಿಲೆ, ಶುಗರ್ ಕಾಯಿಲೆ. ಇದು ನಿಜವಾದ ಮುಖ್ಯವಾದಂಥ ಪ್ರಶ್ನೆ. ಸೊ ಇವೆರಡನ್ನು ನಾವು ಸ್ವಲ್ಪ ಗಮನ ಹರಿಸಿ ಅದನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ಆಲ್ಮೋಸ್ಟ್ ಲೈಕ್ ನಿಮ್ಮ ಆಹಾರ ಶೈಲಿ, ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸು ಮತ್ತು ಶುಗರು, BP, ಕೊಲೆಸ್ಟ್ರಾಲ್ ಇದು 3 ನೀವು ಕಂಟ್ರೋಲ್ ಮಾಡಿಕೊಂಡ್ರೆ 80% ಹಾರ್ಟ್ ಅಟ್ಯಾಕ್ ತಡೆಗಟ್ಟಬಹುದು. ಎಷ್ಟೊಂದು ಅದ್ಭುತವಾದಂತಹ ಆಪರ್ಚುನಿಟಿ ಫಾರ್ ಅಸ್. ಹಾರ್ಟ್ ಅಟ್ಯಾಕ್ ಎಷ್ಟು ಅಪಾಯಕಾರಿಯೋ, ಎಷ್ಟು ಮಾರಣಾಂತಿಕವಾಗಿದೆಯೋ ಅಷ್ಟೇ ಸುಲಭವಾಗಿ ತಡೆಗಟ್ಟಬಹುದು. ಇದು ಒಂದು ಎಲ್ಲರಿಗೂ ಎಚ್ಚರಿಕೆ ಕ್ರಮ ಮಾಡಿಕೊಂಡ್ರೆ ಸುಮಾರು 80% ಹಾರ್ಟ್ ಅಟ್ಯಾಕ್ ತಡೆಗಟ್ಟಬಹುದು. ಸೊ ಅದರಲ್ಲೂ ಕೂಡ ಶುಗರ್ ಕಾಯಿಲೆ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಶುಗರ್ ಕಾಯಿಲೆ ಇಸ್ ದ ಮೇಜರ್ ಕಾಸ್ ಫಾರ್ ಹಾರ್ಟ್ ಡಿಸೀಸ್ ಇನ್ ಇಂಡಿಯಾ. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಭಾರತನ ಶುಗರ್ ಕಾಯಿಲೆಯ ರಾಜಧಾನಿ, ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂಡ್ ಆಲ್ಸೋ ಇಟ್ ಇಸ್ ಬಿಕಮ್ ಎ ಕ್ಯಾಪಿಟಲ್ ಆಫ್ ಹಾರ್ಟ್ ಡಿಸೀಸ್ ಆಲ್ಸೋ ಬಿಕಾಸ್ ಹ್ಯೂಜ್ ಪಾಪ್ಯುಲೇಷನ್, ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ಡಯಾಬಿಟಿಕ್ಸ್ ಇದೆಲ್ಲ ಇರೋದ್ರಿಂದ ಹಾರ್ಟ್ ಕಾಯಿಲೆಗಳು ಕಾಮನ್. ಶುಗರ್ ಕಾಯಿಲೆ ಯಾವ ಥರ ಹಾರ್ಟ್ ಕಾಯಿಲೆ ಬರುತ್ತೆ ಅಂದರೆ, ಶುಗರ್ ಕಾಯಿಲೆನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ, ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಶುಗರ್ ಕಾಯಿಲೆನ ಎಲ್ಲರೂ ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ. ಏನಕ್ಕೆ ಅಂದರೆ ಶುಗರ್ ಕಾಯಿಲೆ ಮನುಷ್ಯನಿಗೆ ಬ್ಲಡ್ಡಲ್ಲಿ ಶುಗರ್ 300 ಇದ್ದರೂ ಹಂಗೆ ಇರ್ತಾನೆ, ಅವ್ನಿಗೇನು ತೊಂದರೆ ಗೊತ್ತಾಗಲ್ಲ. ನಾರ್ಮಲಾಗಿ 100 ಇದ್ದರೂ ಏನೂ ಗೊತ್ತಾಗಲ್ಲ, ನಾರ್ಮಲ್ ಆಗಿರ್ತಾನೆ. ಮಧ್ಯೆ 200 ಇದ್ದರೂ ಕೂಡ ಗೊತ್ತಾಗಲ್ಲ, 500 ಇದ್ದರೂ ಗೊತ್ತಾಗಲ್ಲ. ಅವನಿಗೆ ಕಾಂಪ್ಲಿಕೇಶನ್ಸ್ ಆಗೋ ತನಕ ಕೂಡ ಶುಗರ್ ಕಾಯಿಲೆಯಿಂದ ಯಾವುದೇ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳಲ್ಲ ಅವನಿಗೆ. ಇದರಿಂದ ಜನಗಳಿಗೆ ಅರ್ಥ ಆಗಲ್ಲ ಈ ಕಾಯಿಲೆಯ ತೀವ್ರತೆ, ಈ ಕಾಯಿಲೆಯ ತೀವ್ರ ಸ್ವರೂಪ, ಈ ಕಾಯಿಲೆಯಿಂದ ಏನೇನು ತೊಂದರೆಗಳಾಗುತ್ತೆ ಅಂತ ಯಾರಿಗೂ ಅರ್ಥನೇ ಆಗಲ್ಲ.
ಇದರಿಂದ ಜನಗಳಿಗೆ ಏನಂದರೆ ರಾಂಗ್ ಕಾನ್ಸೆಪ್ಟ್ಸು ಜನಗಳಿಗೆ ಟೆಲ್ ಯು. ನನ್ನ ಸುಮಾರು ಜನ ಬರ್ತಾರೆ, ನಾನು ಅವ್ರಿಗೇನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಅವ್ರನ್ನ ಒಪ್ಕೊಳ್ಳೋದೇ ಇಲ್ಲ. ಅವ್ರು ಹೇಳ್ತಾರೆ, ಇಲ್ಲ ಸರ್ ನಮ್ಮ ತಾತ 100 ವರ್ಷ ಬದುಕಿದ್ರು, ನಮ್ಮ ಅಪ್ಪ 90 ವರ್ಷ ಇನ್ನೂ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಹಾರ್ಟ್ ಕಾಯಿಲೆ ಬರುತ್ತೆ, ಹಿಂಗೆ ತಪ್ಪು ಕಲ್ಪನೆಗಳು. ಸೊ ಈ ಕಲ್ಪನೆಯಿಂದ ಹೊರಗೆ ಬರಬೇಕು. ಈಗಿನ ಜೀವನ ಶೈಲಿ ಬೇರೆ, ಈಗಿನ ಕಾಯಿಲೆಗಳೇ ಬೇರೆ, ಸೊ ಈಗಿನ ಆಹಾರ ಪದ್ಧತಿನೇ ಬೇರೆ, ಸೊ ಈಗಿನ ನಮ್ಮ ರಿಸ್ಕ್ ಫ್ಯಾಕ್ಟರ್ಸೇ ಬೇರೆ. ಸೊ ಯಾವುದೇ ಮನುಷ್ಯ ಶುಗರ್ ಕಾಯಿಲೆ ಇದ್ದರೆ, ಶುಗರ್ ಕಾಯಿಲೆಯಿಂದ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳಷ್ಟು ಹೃದಯದ ಕಾಯಿಲೆಗಳನ್ನು ನಾವು ತಡೆಗಟ್ಬೋದು. ಶುಗರ್ ಕಾಯಿಲೆ ಯಾವ ಥರ ಹಾರ್ಟ್ ಕಾಯಿಲೆ ಮಾಡುತ್ತೆ ಅಂದರೆ, ಭಾಳಷ್ಟು ಲೆವೆಲಲ್ಲಿ ಅದು ಹಾರ್ಟ್ ಡ್ಯಾಮೇಜ್ ಮಾಡುತ್ತೆ. ಮೊದಲನೇದಾಗಿ ಶುಗರ್ ಕಾಯಿಲೆಯಿಂದ ಬರೋ ತೊಂದರೆ ಅಂದರೆ ರಕ್ತನಾಳ ಡ್ಯಾಮೇಜ್ ಆಗಿಬಿಡುತ್ತೆ. ಅದನ್ನು ನಾವು ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂತೀವಿ. ಈ ಹೃದಯದ ರಕ್ತನಾಳಗಳು, ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ, ರಕ್ತನಾಳದ ಒಳಗಡೆ ಒಂದು ಲೇಯರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಎಂಡೋಥೀಲಿಯಂ. ಅದರಲ್ಲಿ ಯಾವುದೇ ರೀತಿಯ ಬ್ಲಡ್ ಸೆಲ್ಸು ಅದ್ರ ಮೇಲೆ ಅಂಟ್ಕೊಳ್ಳಲ್ಲ, ಯಾವುದೇ ರೀತಿಯ ಬ್ಲಡ್ ಸೆಲ್ಸ್ ಅಂಟ್ಕೊಳ್ಳಲ್ಲ. ಮತ್ತು ಅದು ಗ್ಲಾಸಿ ಸರ್ಫೇಸ್ ಏರಿಯಾ, ಬ್ಲಡ್ ಸರಾಗವಾಗಿ ಮೂವ್ ಆಗುತ್ತೆ, ಅಲ್ಲಿ ಫ್ಯಾಟ್ ಕೂಡ ಡಿಪಾಸಿಟ್ ಆಗೋಲ್ಲ. ಈ ಶುಗರ್ ಕಾಯಿಲೆ ಭಾಳ ವರ್ಷದಿಂದ ಕಂಟ್ರೋಲ್ ಮಾಡಿಲ್ಲ ಅಂದರೆ ಈ ರಕ್ತನಾಳಗಳ ಒಳಗಡೆ ಡ್ಯಾಮೇಜ್ ಆಗಿಬಿಡುತ್ತೆ. ಈ ಡ್ಯಾಮೇಜ್ ಆದಾಗ ಏನಾಗುತ್ತೆ ಅಂದರೆ ರಕ್ತನಾಳದ ಒಳಗಡೆ ಸರ್ಫೇಸ್ ರಫ್ ಆಗಿಬಿಡುತ್ತೆ. ಈ ರಫ್ ಆದಾಗ ಏನಾಗುತ್ತೆ ಅಂದರೆ ಈ ಬ್ಲಡ್ ಸೆಲ್ಸ್, ಎಸ್ಪೆಷಲಿ ಲ್ಯೂಕೋಸೈಟ್ಸ್ ಅಂತೀವಿ, ಬಿಳಿ ರಕ್ತ ಕಣದ ಮೇಲೆ ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ಕೂತ್ಕೊಂಡಾಗ ಅದು ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಜೊತೆಗೆ ಕೊಲೆಸ್ಟ್ರಾಲ್ ಕೂಡ ಅದ್ರ ಜೊತೆಗೆ ಡಿಪಾಸಿಟ್ ಆಗುತ್ತೆ. ಈ ಕೊಲೆಸ್ಟ್ರಾಲು ಇದೆಲ್ಲ ಸೇರ್ಕೊಳ್ಳೋದ್ರಿಂದ ಅಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ. ಈ ಪ್ಲೇಕ್ ಫಾರ್ಮೇಷನ್ ಆದಾಗ ರಕ್ತನಾಳದಲ್ಲಿ ತಡೆ ಬರುತ್ತೆ, ಅದನ್ನೇ ಬ್ಲಾಕ್ಸ್ ಅಂತೀವಿ. ದಿಸ್ ಹೌ ಇಟ್ಸ್. ಸೊ ಬ್ಲಾಕ್ಸ್ ಬರೋಕ್ಕೆ ಮೂಲ ಕಾರಣ ಮೆಜಾರಿಟಿ ಪೀಪಲ್ಗೆ ಶುಗರ್ ಕಾಯಿಲೆ. ಇದೇ ಥರ ಈ ಬಿ ಪಿ ಕಾಯಿಲೆನೂ ಕೂಡ ರಕ್ತನಾಳದ ಎಂಡೋಥೀಲಿಯಂ ಡ್ಯಾಮೇಜ್ ಮಾಡುತ್ತೆ. ಬಿಕಾಸ್ ಹೈ ಪ್ರೆಷರ್ ಇದ್ದಾಗ ಒಳ್ಳೆ ಲೇಯರ್ಸ್ ಡ್ಯಾಮೇಜ್ ಆಗಿಬಿಡುತ್ತೆ, ಟ್ರೀಟ್ಮೆಂಟ್ ಸರಿ ತೊಗೊಂಡಿಲ್ಲ ಅಂದರೆ. ಅದಲ್ಲದೆ ಕೆಲವು ಟೈಮಲ್ಲಿ ರಕ್ತನಾಳ ಹೊಡೆದೋಗ್ಬಿಡುತ್ತೆ, ಬಸ್ಟ್ ಆಗಿಬಿಡುತ್ತೆ. ಆವಾಗ ತಲೆಯಲ್ಲೆಲ್ಲ ರಕ್ತಸ್ರಾವಾಗಿ ಬ್ಲೀಡಿಂಗ್ ಎಲ್ಲ ಆಗಿ ಸ್ಟ್ರೋಕೆಲ್ಲ ಆಗುತ್ತೆ. ಸೊ ಈ ಥರ ಬಿ ಪಿ ಮತ್ತು ಶುಗರ್ ಕಾಯಿಲೆ ಎರಡೂ ಕೂಡ ಹೃದಯದ ಕಾಯಿಲೆ ತಂದುಕೊಡುತ್ತೆ. ಈಗ ನಾವು ಶುಗರ್ ಕಾಯಿಲೆಯನ್ನು ಸರಿಯಾಗಿ ಮಾತ್ರೆಗಳನ್ನು ತಗೊಂಡು ನಿಯಂತ್ರಣದಲ್ಲಿ ಇದ್ದರೆ, ಅಂದರೆ 200 ಒಳಗಡೆನೇ ಇದ್ದು ಪೋಸ್ಟ್ ಪ್ರಾಂಡಿಯಲ್ಲು ಊಟಕ್ಕೆ ಮೊದಲು ಒಂದು 100-120 ಇದ್ದರೆ ಅದರಿಂದ ಏನು ತೊಂದರೆ ಇಲ್ವಾ? ಹೇಗೆ ದೀರ್ಘಕಾಲ ಹೀಗೆ ಇದ್ದರೆ? ಇದು ಸೂಕ್ಷ್ಮವಾದ ಪ್ರಶ್ನೆ. ಇದು ಜನಗಳು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಶುಗರ್ ಕಾಯಿಲೆ ಅಂದರೆ ಎರಡೇ ರಿಪೋರ್ಟ್ ಅಲ್ಲ. ಬೆಳಗ್ಗೆ ಊಟಕ್ಕೆ ಮೊದಲು ಊಟ ಆದ ತಕ್ಷಣ ಶುಗರ್ ಕಾಯಿಲೆ ಚೆನ್ನಾಗಿದೆ, ತಪ್ಪು ಕಲ್ಪನೆ. ನಮಗೆ ಮಧ್ಯರಾತ್ರಿ ಶುಗರ್ ಎಷ್ಟಿದೆ ಗೊತ್ತಿರಲ್ಲ, ರಾತ್ರಿ ಊಟ ಆದ್ಮೇಲೆ ಶುಗರ್ ಎಷ್ಟಿದೆ ಗೊತ್ತಿರಲ್ಲ, ಮಧ್ಯಾಹ್ನ ಊಟ ಆದ್ಮೇಲೆ ಶುಗರ್ ಎಷ್ಟಿದೆ ಗೊತ್ತಿರಲ್ಲ. ಸೊ ಅದರಿಂದ ಈ ಶುಗರ್ ಕಾಯಿಲೆ ದುಷ್ಪರಿಣಾಮಗಳು ಬಾಡಿಗೆ ಬರಬಾರ್ದು ಅಂದರೆ ದ ಆವ್ರೇಜ್ ಬ್ಲಡ್ ಶುಗರ್ ಶುಡ್ ಬಿ ವಿತಿನ್ ನಾರ್ಮಲ್ ರೇಂಜ್, ಆಲ್ಮೋಸ್ಟ್ ವಿತಿನ್ ನಾರ್ಮಲ್ ರೇಂಜ್. ನಾರ್ಮಲ್ ಮಾಡೋಕ್ಕಾಗಲ್ಲ, ಆಲ್ಮೋಸ್ಟ್ ನಾರ್ಮಲ್ ರೇಂಜಲ್ಲಿ ಇರಬೇಕು. ಅದಕ್ಕೆ ನಾವು HbA1c ಅಂತ ಚೆಕ್ ಮಾಡ್ತೀವಿ, 3 ತಿಂಗಳು ಆವ್ರೇಜ್. ಈ HbA1c ಯಾವಾಗ ಚೆಕ್ ಮಾಡಿದ್ರು ಕೂಡ ದಟ್ ಶುಡ್ ಬಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 7 ರೇಂಜಲ್ಲಿ ಇದ್ದರೆ ಸಾಮಾನ್ಯವಾಗಿ ಶುಗರ್ ಕಾಯಿಲೆಯಿಂದ ಯಾವುದೇ ಆರೋಗ್ಯದಿಂದ ಅಷ್ಟೊಂದು ತೊಂದರೆ ಬರಲ್ಲ. ಬಿಲೋ 7 ಇರಬೇಕು, 7.5 ಅಲ್ಲಿದ್ದಂಗೂ ಬರ್ಬೋದು. ಬಟ್ ಆ ಲೆವೆಲ್ ಮೇಂಟೈನ್ ಮಾಡಿಕೊಂಡ್ರೆ ಸಾಮಾನ್ಯ ತೊಂದರೆಗಳು ಬರಲ್ಲ. ಸೊ ದಟ್ ಈಸ್ ದ ಟಾರ್ಗೆಟ್, ನಾಟ್ ದ ಒನ್ ರಿಪೋರ್ಟ್. ಬ್ಲಡ್ ರಿಪೋರ್ಟ್ ಒಂದು ಆವರೇಜ್ ಬ್ಲಡ್ ಶುಗರ್ ಶುಡ್ ಬಿ ಅರೌಂಡ್ 7 ಇದ್ದರೆ ಒಬ್ಬ ಮನುಷ್ಯನಿಗೆ ಶುಗರ್ ಕಾಯಿಲೆ ಇದ್ದು 10 ವರ್ಷ ಆದಮೇಲೆ ಏನಾಗಲ್ಲ, 20 ವರ್ಷ ಆಗಿದ್ರು ಕೂಡ ಏನಾಗಲ್ಲ. ಬಟ್ ಒಂದು ಸ್ಟೇಜಲ್ಲಿ ರಕ್ತನಾಳದ ಕಾಯಿಲೆ ಬಂದೇ ಬರುತ್ತೆ. ಬಿಕಾಸ್ ಶುಗರ್ ಕಾಯಿಲೆ ಅನ್ನೋದು ಮನುಷ್ಯನ ರೋಬೋಟ್ ಅಲ್ಲ, ಅವನು ಅದು ತಿಂತಾನೆ, ಅವನ ಮಾನಸಿಕ ಏರ್ಪೇರ್ ಇರುತ್ತೆ, ಶುಗರ್ ಫ್ಲಕ್ಚುಯೇಷನ್ ಆಗೇ ಆಗುತ್ತೆ. ಅದು ಇರೋದ್ರಿಂದ ಹಾರ್ಟ್ ಕಾಯಿಲೆ ಬಂದೇ ಬರುತ್ತೆ. ಅದಕ್ಕೆ ನಾವು ಹಾರ್ಟ್ ಡಾಕ್ಟರ್ಸ್ ಏನಂತೀವಿ ಅಂದರೆ, ಶುಗರ್ ಕಾಯಿಲೆ ಅಂದರೆ ಹಾರ್ಟ್ ಕಾಯಿಲೆ. ಶುಗರ್ ಕಾಯಿಲೆ ಪೇಷಂಟ್ಸು ಪ್ರತಿಯೊಬ್ಬರು ಕೂಡ ನಿಮ್ಮ ಹಾರ್ಟಿಗೆ ತಿಳ್ಕೋಬೇಕು. ಯಾಕಂದರೆ ನಿಮಗೆ ಶುಗರ್ ಕಾಯಿಲೆ ಮೊದಲೇ ಸುಮಾರು ವರ್ಷದಿಂದ ಶುಗರ್ ಕಾಯಿಲೆ ಗೊತ್ತಿರಲ್ಲ. ಡ್ಯೂರೇಷನ್ ಗೊತ್ತಿರಲ್ಲ ಯಾವಾಗಿದೆ ಅಂತ, ಗೊತ್ತಾದಾಗ ಅವಾಗ ಗೊತ್ತಾಗಿದೆ ಅಷ್ಟೇ. ನಿಜ. ಸೊ ಆದ್ದರಿಂದ ಪ್ರತಿಯೊಬ್ಬ ಶುಗರ್ ಪೇಷಂಟು ಕೂಡ ತಮ್ಮ ಹಾರ್ಟ್ ಕಂಡೀಷನ್ ಹೇಗೆ ತಿಳ್ಕೊಳ್ಳೋಕ್ಕೆ ಕೆಲವು ಚೆಕಪ್ ಮಾಡಿಸ್ಕೊಂಡು ತಿಳ್ಕೊಳ್ಳೋದು ಸೂಕ್ತ. ಆಗ ತಿಳ್ಕೊಂಡಾದಮೇಲೆ ಆಮೇಲೆ ಪ್ರತಿ ವರ್ಷ ಒಂದು ಸಾರಿ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಾವು ಭಾಳಷ್ಟು ಹಾರ್ಟ್ ಕಾಯಿಲೆನ ಮೊದಲೇ ಕಂಡುಹಿಡಿಬೋದು, ಹಾರ್ಟ್ ಅಟ್ಯಾಕ್ ತಡೆಗಟ್ಬೋದು, ಅದರಿಂದ ಆಗುವ ಅನಾಹುತನ ತಡೆಗಟ್ಬೋದು ನಾವು. ಹೈ ಶುಗರ್ ಆದರೂ ಹೃದಯಕ್ಕೆ ತೊಂದರೆ ಇದೆ, ಲೋ ಶುಗರ್ ಆದರೂ ತೊಂದರೆ ಆಗುತ್ತಾ? ಲೋ ಶುಗರ್ ಯಾವ ಥರ ಅಂದರೆ ಸ್ಟ್ರೆಸ್ ಫಾರ್ ದ ಹಾರ್ಟ್. ಇಟ್ಸ್ ಲೈಕ್ ಈಗ ಯಾವ ಥರ ಒಬ್ಬ ಮನುಷ್ಯನಿಗೆ ಒಂದು ಹಾವು ನೋಡಿದ್ರೆ ಆತಂಕ ಆಗ್ಬಿಡುತ್ತಲ್ಲ, ಬಾಡಿ ಫುಲ್ ಸ್ಟ್ರೆಸ್ ಆಗುತ್ತಲ್ಲ, ಅದೇ ಥರ ನೀವು ಶುಗರ್ ಕಡಿಮೆ ಆಗ್ಬಿಟ್ರೆ ಬಾಡಿಗೆ ಫುಲ್ ಆತಂಕ ಆಗ್ಬಿಡುತ್ತೆ. ಲೋ ಶುಗರ್ ಆಗ್ಬಿಟ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಯಾಕಂದರೆ ಹಾರ್ಟ್ ಹ್ಯಾಸ್ ಟು ವರ್ಕ್ ಮೋರ್ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ಸ್, ವಾಟ್ ಆರ್ ದ ನ್ಯೂಟ್ರಿಯೆಂಟ್ ಇಸ್ ಅವೈಲೇಬಲ್, ಇಟ್ ಹ್ಯಾಸ್ ಟು ಗೋ ಮಲ್ಟಿಪಲ್ ಟೈಮ್ಸ್ ಟು ದ ಸೆಲ್ಸ್. ಸೊ ಇಟ್ಸ್ ಲೈಕ್ ಎ ಸ್ಟ್ರೆಸ್ ಫಾರ್ ದ ಹಾರ್ಟ್. ಸೊ ಲೋ ಶುಗರ್ ಆದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಕೆಲವು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಿಸಿಪಿಟೇಟ್ ಮಾಡಿಬಿಡ್ತದೆ. ಬ್ಲಾಕ್ಸ್ ಇದ್ದರೆ ಕೆಲವು ಟೈಮಲ್ಲಿ ಇಟ್ ಕ್ಯಾನ್ ಪ್ರಿಸಿಪಿಟೇಟ್ ಎ ಹಾರ್ಟ್ ಅಟ್ಯಾಕ್. ಅಂದರೆ ಇನ್ನೂ ಬೇಗ ಕ್ವಿಕ್ ಆನ್ ಮಾಡುತ್ತೆ. ಕ್ವಿಕ್ ಅಲ್ಲ, ಕ್ರಿಟಿಕಲ್ ಬ್ಲಾಕ್ಸ್ ಇರುತ್ತೆ.
ಅವನಿಗೆ ಈಗ ಹಾರ್ಟ್ ಕಾಯಿಲೆ ಇರೋನಿಗೆ ಜೋರಾಗಿ ಓಡಿದ್ರೆ ಏನಾಗುತ್ತೋ ಅದೇ ಥರ ಆಗುತ್ತೆ ಅವನಿಗೆ. ಅವ್ನು ಹಾರ್ಟ್ ಓಡೋಕ್ಕೆ ಶುರು ಆಗುತ್ತೆ. ಲೋ ಶುಗರ್ ಆದ ತಕ್ಷಣ ಇಟ್ ಮೇ ಎಂಡ್ ಅಪ್ ಇನ್ ಹಾರ್ಟ್ ಅಟ್ಯಾಕ್. ಓಕೆ ಓಕೆ ಓಕೆ. ಸೊ ಯಾವಾಗಲೂ ಸೇಫ್ಟಿಯಲ್ಲೇ ಇರಬೇಕು. ಬಿ ಪಿ ಆಗಲಿ ಶುಗರ್ ಆಗಲಿ ಲಿಮಿಟಲ್ಲಿರಬೇಕು. ಮತ್ತು ವಿಶೇಷವಾಗಿ 3 ತಿಂಗಳದ ಆ್ಯಾವರೇಜ್ ಆವಾಗ ನೋಡಿಕೊಂಡು ಖಂಡಿತ ತುಂಬ ಇಂಪಾರ್ಟೆಂಟ್. ಬಿಫೋರ್ ವಿತಿನ್ 7.5 ಈ ಸೇಫ್ಟಿ ರೇಂಜಲ್ಲಿದ್ದಾರೆ ಅಂತ. ಖಂಡಿತ. ತುಂಬ ಸಂತೋಷ. ರೋಗಗ್ರಸ್ತ ರಕ್ತನಾಳಗಳ ಒಂದು ಲಕ್ಷಣಗಳೇನು ಡಾಕ್ಟ್ರೇ? ನಾನು ಮೊನ್ನೆ ಎಲ್ಲ ಎಪಿಸೋಡ್ ಮಾತ್ರ ರೋಗಗ್ರಸ್ತ ರಕ್ತನಾಳದ ಬಗ್ಗೆನೇ ಮಾತಾಡಿದ್ದು. ಈ ರಕ್ತನಾಳದ ಕಾಯಿಲೆ, ಹಾರ್ಟ್ ಅಟ್ಯಾಕು ಎಲ್ಲ ರೋಗಗ್ರಸ್ತ ರಕ್ತನಾಳಗಳ ಬಗ್ಗೆನೇ ಮಾತಾಡೋದು. ನಾನು ಹೇಳಿದ್ನಲ್ಲ, ರಕ್ತನಾಳಗಳು ಅಂದರೆ ಈ ಒಂದು 3 ಮಿಲಿಮೀಟರ್ಸ್, ನಮಗೆ 3 ಮಿಲಿಮೀಟರ್ ದೊಡ್ಡದು, 3 ಮಿಲಿಮೀಟರ್ ಸೈಜ್, 3 ಮಿಲಿಮೀಟರ್ ಡಯಾಮೀಟರ್ ಅಂದರೆ ರಕ್ತನಾಳಗಳು. 3 or 4 ಮ್ಯಾಕ್ಸಿಮಮ್ 3.5 ಮಿಲಿಮೀಟರ್ ಇಂಡಿಯನ್ ರಕ್ತನಾಳಗಳು. ಈ ರಕ್ತನಾಳಗಳು ಒಳಗಡೆ ಸರ್ಫೇಸ್ ಇಸ್ ಎ ಸ್ಮೂತ್ ಏರಿಯಾ, ಎಂಡೋಥೆಲಿಯಂ. ಅದು ಯಾವುದೇ ರೀತಿಯ ಸೆಲ್ಸ್ ಸ್ಟಿಕ್ ಆಗಲ್ಲ, ಯಾವುದೇ ರೀತಿಯ ಫ್ಯಾಟ್ ಡಿಪಾಸಿಟ್ ಆಗಲ್ಲ, ಬ್ಲಡ್ ಸರಾಗೂ ಹರ್ಕೊಂಡು ಹೋಗ್ತದೆ. ಇದು ನಾರ್ಮಲ್ ಫೆನಾಮೆನಾ. ಈ ಸ್ಮೂತ್ ಕವರಿಂಗು ಶುಗರ್ ಕಾಯಿಲೆ ಇದ್ದವ್ರಿಗೆ, ಬಿ ಪಿ ಕಾಯಿಲೆ ಇದ್ದವ್ರಿಗೆ, ವಿಪರೀತ ಸ್ಮೋಕ್ ಮಾಡೋರಿಗೆ, ಮಾನಸಿಕ ತುಂಬ ಸ್ಟ್ರೆಸ್ ಆಗಿದ್ದವ್ರಿಗೆ, ತುಂಬ ಹಾರ್ಮೋನ್ಸ್ ಎಲ್ಲ ಬಾಡಿಯಲ್ಲಿ ಸೆಕ್ರೆಟ್ ಆಯಿತು ಅಂದರೆ ಈ ಒಳಗಡೆ ಲೇಯರ್ ಡ್ಯಾಮೇಜ್ ಆಗ್ಬಿಡುತ್ತೆ. ಆ ಲೇಯರ್ ಹಾರ್ಟ್ದಾಗಿರಬೇಕಿಲ್ಲ, ಬ್ರೈನ್ದಾಗಿರ್ಬೋದು, ಕಾಲುಗಳದ್ದಾಗಿರ್ಬೋದು, ಹೊಟ್ಟೆ ಇಂಟೆಸ್ಟೈನಲ್ ರಕ್ತನಾಳಗಳಾಗಿರ್ಬೋದು, ಯಾವ ರಕ್ತನಾಳದಲ್ಲಿ ಕೂಡ ಈ ರಕ್ತನಾಳಗಳು ಕಾಯಿಲೆ ಬಿತ್ತು ಅಂದರೆ ಅದರೊಳಗಡೆ ಫ್ಯಾಟ್ ಡಿಪಾಸಿಟ್ ಆಗುತ್ತೆ. ಫ್ಯಾಟ್ ಡಿಪಾಸಿಟ್ ಆದರೆ ಅಲ್ಲಿ ಪ್ಲೇಕ್ ಫಾರ್ಮೇಷನ್ ಅಂತ. ಪ್ಲೇಕ್ ಅಂದರೆ ಫ್ಯಾಟ್ ಡಿಪಾಸಿಟ್ ಆಗಿ ಒಳಗಡೆ ಉಬ್ಬು ಥರ ಬರುತ್ತೆ ರಕ್ತನಾಳ ಒಳಗಡೆ. ಇದನ್ನು ಪ್ಲೇಕ್ ಅಂತೀವಿ. ಇದನ್ನೇ ಬ್ಲಾಕ್ ಅನ್ನೋದು. ಅದು ಬ್ಲಾಕ್ ಅದು ಚಿಕ್ಕದಾಗ್ಬಿಡುತ್ತೆ ರಕ್ತನಾಳ. ಇದೇ ನಿಮಗೆ ರೋಗಗ್ರಸ್ತ ರಕ್ತನಾಳ, ಅದ್ರಲ್ಲಿ ಆಗುವಂಥ ತೊಂದರೆಗಳು. ಸೊ ಈ ರಕ್ತನಾಳಗಳಿಂದ ರಕ್ತ ಸಂಚಾರ ಸರಿಯಾಗಿ ಮುಂದೆ ಆಗಲ್ಲ. ಆವಾಗ ಆರ್ಗನಲ್ಲಿ ತೊಂದರೆ ಆಗುತ್ತೆ, ಬ್ಲಾಕೇಜ್ ಆಗುತ್ತೆ. ಪೂರ್ತಿ ಬ್ಲಾಕೇಜ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಬ್ಲಾಕೇಜ್ ಆದರೆ ಸ್ಟ್ರೋಕ್ ಆಗುತ್ತೆ, ಕಾಲ್ದು ಬ್ಲಾಕೇಜ್ ಆದರೆ ಗ್ಯಾಂಗ್ರೀನ್ ಆಗುತ್ತೆ. ಸೊ ಇವೆಲ್ಲ ಇಡೀ ದೇಹದಲ್ಲಿರೋ ರಕ್ತನಾಳಗಳು, ಎಲ್ಲ ರಕ್ತನಾಳಗಳು ಇನ್ವಾಲ್ವ್ ಆಗ್ಬಿಡುತ್ತೆ ರೋಗಗ್ರಸ್ತ ರಕ್ತನಾಳ ಬಂದ್ಬಿಟ್ಟು. ತಾವು ಸ್ಮೋಕಿಂಗ್ ಬಗ್ಗೆನೂ ಹೇಳಿದ್ರಿ. ತುಂಬ ವರ್ಷ ಸ್ಮೋಕಿಂಗ್ ಮಾಡೋರು ಇದ್ದಾರೆ, ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಡಿರ್ತಾರೆ. ಅದು 40, 50, 60 ವರ್ಷ ಆದರೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಒನ್ ಫೈನ್ ಡೇ ಅವರಿಗೆ ಹೃದಯದ ತೊಂದರೆ ಆಗುತ್ತೆ. ಸಾಮಾನ್ಯವಾಗಿ ಶ್ವಾಸಕೋಶದ ತೊಂದರೆ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಅದು ಹೃದಯಕ್ಕೂ ತೊಂದರೆ ಆಗುತ್ತಾ ಇದರಿಂದ, ಸ್ಮೋಕಿಂಗ್? ಈ ವಿಷಯ ಹೇಳಬೇಕು ಅಂದರೆ ಸ್ಮೋಕಿಂಗ್, ಧೂಮಪಾನ ಮಾಡೋದಿದೆಯಲ್ಲ, ಅದು ಮಾನವ ಕುಲಕ್ಕೆ ದುರಂತ ಅಂತ ಹೇಳ್ಬೇಕು. ಅಷ್ಟು ಕೆಟ್ಟು ಚಟ ಅದು. ನಾನು ಹೇಳ್ತೀನಿ ಅಷ್ಟು ಡಾಕ್ಟರ್ ಆಗಿದ್ದು. ಯಾಕಂದರೆ ನಾನು ಈ ಸ್ಮೋಕರ್ಸು, ನಾನ್ ಸ್ಮೋಕರ್ಸ್ ಹಾಡನ್ನ ತುಂಬ ಹತ್ತಿರ ನೋಡ್ತೀನಿ. ಈ ಸ್ಮೋಕರ್ ರಕ್ತನಾಳಗಳು ಎಷ್ಟು ಡ್ಯಾಮೇಜ್ ಆಗಿಬಿಡುತ್ತೆ ಅಂದರೆ ರಕ್ತನಾಳ ಸಣ್ಣಕ್ಕಾಗ್ಬಿಡುತ್ತೆ. ಇನ್ನು 3 ಮಿಲಿಮೀಟರ್ ಅದು 1 ಮಿಲಿಮೀಟರ್ ಆಗ್ಬಿಡುತ್ತೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ನಾನು ಟ್ರೀಟ್ಮೆಂಟು ಇಲ್ಲ, ಸ್ಟೆಂಟು ಹಾಕೋಕ್ಕಾಗಲ್ಲ. ಸೊ ಸ್ಮೋಕಿಂಗ್ ಈಸ್ ವೆರಿ ಡೇಂಜರಸ್ ಫಾರ್ ದ ಹಾರ್ಟ್. ಸ್ಮೋಕಿಂಗಲ್ಲಿ ಎಸ್ಪೆಷಲಿ ಸುಮಾರು ಕೆಮಿಕಲ್ಸ್ ಇರುತ್ತೆ. ಅಪಾರ್ಟ್ ಫ್ರಮ್ ಕಾರ್ಸಿನೋಜನ್ಸ್, ಕ್ಯಾನ್ಸರ್ ಮಾಡುವಂಥ ಹಾನಿಕಾರ ಅಂಶಗಳಲ್ಲದೆ ಅದರಲ್ಲಿ ಸುಮಾರಷ್ಟು ಈ ರಕ್ತನಾಳ ಡ್ಯಾಮೇಜ್ ಮಾಡುವಂಥ ಕೆಮಿಕಲ್ಸ್ ಇರುತ್ತೆ. ನಾವು ಕೇಳಿದಂಗೆ ಸುಮಾರು 400 ರೀತಿಯ ವಿಷ ಪದಾರ್ಥಗಳಿವೆ ಅಂತ ಕೇಳ್ತಾರೆ. ಹೌದೌದು. ಅದು ಏನು ಮಾಡುತ್ತೆ ಅಂದರೆ ರಕ್ತನಾಳದ ಲೇಯರ್ನ ಡ್ಯಾಮೇಜ್ ಮಾಡಿಬಿಡುತ್ತೆ. ಅದು ಈ ಶುಗರು, ಈ ಬಿ ಪಿ ಎಲ್ಲ ಒಂದೊಂದು ಕಡೆ ಇದು ರಕ್ತನಾಳ ಡಿಫ್ಯೂಸ್ ಇಡೀ ರಕ್ತನಾಳ ಸಣ್ಣಕ್ಕಾಗ್ಬಿಡುತ್ತೆ ಸ್ಮೋಕರ್ಸ್ಗೆ. ಸೊ ಸ್ಮೋಕರ್ಸ್ಗೆ ಹೃದಯದ ಕಾಯಿಲೆ ವೆರಿ ಕಾಮನ್. ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಟ್ರೀಟ್ಮೆಂಟ್ ತುಂಬ ಕಷ್ಟ. ಯಾಕಂದರೆ ಅವ್ರಿಗೆ ಎಲ್ಲ ರಕ್ತನಾಳ ಕಾಯಿಲೆ ಇರುತ್ತೆ. ಕಾಲು ರಕ್ತನಾಳ, ಬ್ರೈನ್ ರಕ್ತನಾಳ, ಹೋಲ್ ಬಾಡಿ ರಕ್ತನಾಳಗಳ ಡಿಸೀಸ್ ಆಗಿಬಿಡುತ್ತೆ. ಸೊ ಅದರಿಂದ ಸ್ಮೋಕಿಂಗ್ನ ಯಾರೇ ಆಗಿದ್ರೂ ಕೂಡ 100% ಬಿಡಬೇಕು. ಇನ್ನೊಂದು ಸುಂದರವಾದಂಥ ಕಾನ್ಸೆಪ್ಟ್ ಏನಂದರೆ, ಸ್ಮೋಕಿಂಗ್ ಬಿಟ್ಬಿಟ್ರೆ ಆ ಮನುಷ್ಯ ಒಂದು 15ರಿಂದ 20 ವರ್ಷ ಆದಮೇಲೆ ನಾನ್ ಸ್ಮೋಕರ್ ಥರ ಆಗ್ಬಿಡ್ತಾನೆ. ಎಲ್ಲ ಚೇಂಜ್ ವಾಪಸ್ ರಿವರ್ಸ್ ಆಗ್ಬಿಡುತ್ತೆ. ದಟ್ಸ್ ದ ಬ್ಯೂಟಿ ಆಫ್ 15 ವರ್ಷದವರೆಗೆ ರಿಸ್ಕ್ ಇರುತ್ತೆ ಅವ್ರಿಗೆ. ಸ್ವಲ್ಪ ಇಯರ್ಸ್ವರೆಗೆ ಅವನು ಬಿಟ್ಟಂತಹ ಒಂದು ನಿಮಿಷದೇ ಒಂದು ವಿತಿನ್ 24 ಅವರ್ಸಿಂದ ಬೆನಿಫಿಟ್ಸ್ ಹೋಗುತ್ತೆ ಬಾಡಿನಲ್ಲಿ ವ್ಯತ್ಯಾಸಗಳು. ಅವ್ನು ಪೂರ್ತಿ ಬಿಟ್ಬಿಟ್ರೆ 20 ಇಯರ್ಸ್ ಆದಮೇಲೆ ಅವನು ನಾನ್ ಸ್ಮೋಕರ್ ಲೆವೆಲ್ಗೆ ಹೋಗ್ಬಿಡ್ತಾನೆ. ಸೊ ಸ್ಮೋಕಿಂಗ್ ಯಾವ ಬೇಕಾದ್ರೂ ಅವ್ನು ಬಿಡೋದಕ್ಕೆ ಇದೊಂದು ಉತ್ತೇಜನ ಕೊಡುವಂಥ ಅಂಶ ಇದೆ. ಹೌದೌದು, ಬಿಡಬೇಕು ಅನ್ನೋ ಪ್ರೇರಣೆ ಕೊಡುವಂಥ ಒಂದು ವಿಷಯ. ಕೆಲವರು ನನಗೆ ಹೇಳ್ತಾರೆ ಬಂದ್ಬಿಟ್ಟಿದೆ, ಸರ್ ಇನ್ನೇನು ಸರ್ ನಾನು ಸ್ಮೋಕ್ ಮಾಡಿಬಿಟ್ಟೆ, ನನ್ನ ಏಜ್ ಆಗೋಯ್ತು, ಇನ್ನು ಬಿಟ್ಟು ಏನು ಸರ್ ಪ್ರಯೋಜನ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಹಂಗಲ್ಲ, ಈಗ ಬಿಟ್ಟು ಇವತ್ತಿಂದ ನೀವು ಬಿಟ್ಟರೂ ಕೂಡ ನಿನ್ನ ಆಯುಷ್ ಜಾಸ್ತಿ ಆಗುತ್ತೆ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, 1 ಸಿಗರೇಟ್ ಸೇದಿದ್ರೆ 1 ದಿನ ಆಯುಷ್ ಕಡಿಮೆ ಆಗ್ಬಿಡುತ್ತೆ ಅಂತ. 1 ಸಿಗರೇಟ್ ಸೇದಿದ್ರೆ 1 ದಿನ ಆಯುಷ್ ಕಡಿಮೆ ಆಗ್ಬಿಡುತ್ತೆ 1 ಸಿಗರೇಟ್ಗೆ. ಓ, ಅಷ್ಟು ಸೀರಿಯಸ್ ಅದು. ಅಷ್ಟು ಸೀರಿಯಸ್ ಪ್ರಾಬ್ಲಮ್ ಇದು ಸ್ಮೋಕಿಂಗ್. ಓಕೆ. ಹೃದಯದ ಕಾಯಿಲೆನೂ ಸಾಮಾನ್ಯವಾಗಿ ಜನರಿಗೆ ಗೊತ್ತೇ ಆಗಲ್ಲ ಅಂತ ಹೇಳ್ತಾರೆ. ಹೃದಯದ ಬಡಿತದ ಏರುಪೇರಾದರೆ ಗೊತ್ತಾಗಲ್ಲ ನಮಗೆ. ನೋವು ಬಂದರೆ ನಾವು ಇಲ್ಲಿ ಬರುತ್ತೆ ನೋವು, ಎಲ್ಲಿ ಬರುತ್ತೋ ಗೊತ್ತಾಗಲ್ಲ ನಮಗೆ. ಸೊ ಹೃದಯದ ನನಗೆ ಕಾಯಿಲೆ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಜನಗಳಿಗೆ? ಓಕೆ. ಸೊ ಇದು
ತುಂಬ ಮುಖ್ಯವಾದ ಪ್ರಶ್ನೆ. ಇದನ್ನು ನಾವು ಸೈಲೆಂಟ್ ಹಾರ್ಟ್ ಡಿಸೀಸ್ ಬಗ್ಗೆ ಮಾತಾಡ್ತೀನಿ ಸ್ವಲ್ಪ. ಯಾಕಂದರೆ ನಮ್ಮ ಎಲ್ಲರೂ ಕೂಡ ಸೈಲೆಂಟ್ ಹಾರ್ಟ್ ಡಿಸೀಸ್ ಅಂತ ಏನು ಗೊತ್ತಿರಬೇಕು. ಈಗ ನಮ್ಮ ದೇಹದ ಬೇರೆ ಅಂಗಗಳಿಗೆಲ್ಲ ನರ್ವ್ಸ್ ಸೆಂಟ್ರಲ್ ಬೇರೆ ಥರ ಇರುತ್ತೆ, ಹಾರ್ಟ್ಗೆ ಬೇರೆ ಥರ ನರ್ವ್ ಸಪ್ಲೈ ಇರುತ್ತೆ. ನಮಗೆ ದೇಹದ ಅಂಗಗಳಿಗೆ ಒಂದು ಪಿನ್ನ ಚುಚ್ಚಿದ್ರೆ ಅಲ್ಲೇ ನೋಗುತ್ತೆ, ಇಲ್ಲೇ ನೋವಿದೆ ಗೊತ್ತಾಗುತ್ತೆ ನಮಗೆ. ಬಟ್ ಹಾರ್ಟ್ಗೆ ಏನಾಗುತ್ತೆ ಅಂದರೆ ಮಲ್ಟಿಪಲ್ ನರ್ವ್ಸು ಸಪ್ಲೈ ಇರೋದ್ರಿಂದ ಈ ಬಾಡಿ ನರ್ವ್ಸು ಮತ್ತು ಹಾರ್ಟ್ ನರ್ವ್ಸು ಎಲ್ಲ ಒಟ್ಟಿಗೆ ಸ್ಪೈನಲ್ ಕಾರ್ಡ್ ಹೋಗಿ ಕನ್ವರ್ಜ್ ಆಗುತ್ತೆ. ಅದೇನಾಗುತ್ತೆ ಅಂದರೆ ಎಷ್ಟೊಂದು ಸರಿ ಕೈ ನೋವು ಬರುತ್ತೆ, ಅದೇ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಅಂದರೆ ಕೈ ನರ್ವ್ಸು ಮತ್ತು ಹಾರ್ಟ್ ನರ್ವ್ಸ್ ಎರಡು ಮಿಕ್ಸ್ ಆಗೋದ್ರಿಂದ ನಮ್ಮ ಬ್ರೈನಿಗೆ ಗೊತ್ತಾಗಲ್ಲ ಇಲ್ಲಿಂದ ನೋವು ಬರ್ತಾ ಇದೆ ಅಂತ. ಸೊ ಅದರಿಂದ ಈ ಹಾರ್ಟ್ ಕಾಯಿಲೆ ಅವರಿಗೆ ರೆಫರ್ಡ್ ಪೇಯ್ನ್ ಅಂತ ಬರುತ್ತೆ. ರೆಫರ್ಡ್ ಪೇಯ್ನ್ ಅಂದರೆ ಕೆಲವು ಟೈಮಲ್ಲಿ ಜಾ ಪೇಯ್ನ್ ಬರೋದು, ಕೆಲವು ಟೈಮಲ್ಲಿ ಕತ್ತು ನೋವು ಬರೋದು, ಕೆಲವು ಟೈಮಲ್ಲಿ ಕೈ ನೋವು ಬರೋದು, ಕೆಲವು ಹೊಟ್ಟೆ ನೋವು ಬರೋದು, ಬೆನ್ನು ನೋವು ಬರೋದು, ಇವೆಲ್ಲ ಹಾರ್ಟ್ ಕಾಯಿಲೆ ಲಕ್ಷಣಗಳಿರ್ಬೋದು. ಹಾರ್ಟ್ ಕಾಯಿಲೆನ ಬರೀ ಇದೇ ನೋವೇ ಬರಬೇಕು ಅಂತೇನಿಲ್ಲ. ಇನ್ನೂ ಅರೌಂಡ್ 40 to 50% ಜನಕ್ಕೆ ಯಾವುದೇ ನೋವಿರಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಇದನ್ನು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಅಂದರೆ ಅವ್ರಿಗೆ ನರ್ವ್ಸ್ ಇರುತ್ತಲ್ಲ, ಆ ನರ್ವ್ಸ್ ಪೇಯ್ನ್ ಸೆನ್ಸಿಟಿವ್ ಮಾಡೋದನ್ನು ಅದು ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿರುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ಸು, ಶುಗರ್ ಪೇಷಂಟ್ಸು, ಎಸ್ಪೆಷಲಿ ಏಜ್ ಆಗಿರೋರು, ಅವ್ರಿಗೆ ಈ ಹಾರ್ಟ್ ಸಪ್ಲೈ ಮಾಡುವಂಥ ನರ್ವ್ಸ್ ಡ್ಯಾಮೇಜ್ ಆಗಿರೋದ್ರಿಂದ ಅವ್ರಿಗೆ ನೋವಿನ ಇದೇ ಗೊತ್ತಾಗಲ್ಲ. ಸೊ ಅವರು ಚೆನ್ನಾಗಿರ್ತಾರೆ, ಓಡಾಡ್ಕೊಂಡಿರ್ತಾರೆ. ಒಂದಿನ ಅವ್ರಿಗೆ ವಿಪರೀತ ಸುಸ್ತಾಗ್ತಿರುತ್ತೆ, ವಿಪರೀತ ನಡೆಯೋಕ್ಕಾಗ್ತಿರಲ್ಲ. ಚೆಕ್ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಯಾವಾಗ ಇದು ಗೊತ್ತಾಗಲ್ಲ. ಆಗ ನಾವು ಬ್ಲಡ್ ರಿಪೋರ್ಟ್ ಎಲ್ಲ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಇವಾಗ ಆಗಿದೆ ಈ ಥರ ಅಂತ ನಾವು ನಿಖರವಾಗಿ ಹೇಳ್ಬೋದು. ತಾವು ಒಂದು ವಿಚಾರ ಹೇಳಿದ್ರಿ, ಇಂಡಿಯಾ ದೇಶನೇ ಇಡೀ ಪ್ರಪಂಚದಲ್ಲಿ ಕಾರ್ಡಿಯಾಕ್ ಡಿಸೀಸ್ಗೆ ಕ್ಯಾಪಿಟಲ್ ಆಗ್ತಾ ಇದೆ ಅಂತ ತಾವು ಹೇಳಿದ್ರಿ. ಹಾಗಾದರೆ ಇಂಡಿಯಾ ದೇಶದಲ್ಲಿ ಹುಟ್ಟಿದವರಿಗೆ ರಕ್ತನಾಳಗಳ ಸೈಜ್ಗೂ ವಿದೇಶಗಳಲ್ಲಿ ಅಥವಾ ಪಾಶ್ಚಿಮಾತ್ಯ ದೇಶಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳ ರಕ್ತನಾಳಗಳ ಸೈಜ್ಗೂ ಏನಾದ್ರು ವ್ಯತ್ಯಾಸ ಇದೆಯಾ, ಹೇಗೆ? ಇದು ಆ್ಯಕ್ಚುಲಿ ತುಂಬ ಇಂಟೆಲಿಜೆಂಟ್ ಕ್ವಶನ್ಸ್ ಹೇಳಬೇಕು. ಆ್ಯಕ್ಚುಲಿ ನೀವು ಕೇಳೋದು ಕೂಡ ಇದು ಆ್ಯಕ್ಚುಲಿ ಡೆಫಿನೆಟ್ ಮೀನಿಂಗ್ ಇನ್ ದಿಸ್. ನಮ್ಮ ಏಷ್ಯನ್ಸ್ ಇದ್ದಾರೆ, ಏಷ್ಯನ್ ಪಾಪ್ಯುಲೇಷನ್ ಅಂತೀವಲ್ಲ, ರೈಟ್. ಇಡೀ ಪ್ರಪಂಚದಲ್ಲಿ ಏಷ್ಯನ್ ಪಾಪ್ಯುಲೇಷನ್ ಅವ್ರಿಗೆ ರಕ್ತನಾಳಗಳು ಸಣ್ಣಕ್ಕಿರುತ್ತೆ. ಅವರೇಜ್ ವೈಟ್ಸ್, ವೆಸ್ಟರ್ನ್ಸ್ ವೈಟ್ಸ್ ಇರ್ತಲ್ಲ, ಅವ್ರ ರಕ್ತನಾಳ ಅವರೇಜ್ ಸೈಜಸ್ ಅರೌಂಡ್ 4 mm to 5 mm. ನಮ್ಮ ಇಂಡಿಯನ್ ಸೈಜು 2.5 2.75. ಸೊ ರಕ್ತನಾಳ ಸಣ್ಣಕ್ಕಿರುತ್ತೆ. ಈ ರಕ್ತನಾಳಗಳು ಸಣ್ಣಕ್ಕಿರೋದ್ರಿಂದ ರಕ್ತನಾಳದೊಳಗಡೆ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ಅಷ್ಟೇ ಅಲ್ಲ, ರಕ್ತನಾಳಗಳು ಮುಚ್ಚೋಗಿ ಹಾರ್ಟ್ ಅಟ್ಯಾಕ್ ಆದರೆ ನಮ್ಮ ಏಷ್ಯನ್ಸಲ್ಲಿ ಸಾವು ಪ್ರಮಾಣಗಳು ಜಾಸ್ತಿ, ಮಾರ್ಟಾಲಿಟೀಸ್ ಹೈ. ಸೊ ಅದಕ್ಕೆ ಏನಾಗುತ್ತೆ, ಅಮೇರಿಕಾದಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ವರ್ಕ್ ಮಾಡ್ತಾರಲ್ಲ, ಯಾರು ಇಂಡಿಯನ್ ಚೆಸ್ಟ್ ಪೇನ್ ಅಂತ ಬಂದರೆ ಯಾರು ಡಾಕ್ಟ್ರ್ ಮುಟ್ಟಕ್ಕೆ ಹೆದರ್ಕೋತಾರೆ, ಬೇಡಪ್ಪ ಇನ್ನೊಬ್ಬ ಡಾಕ್ಟರ್ ಹೋಗಿ ಕಳಿಸ್ಬಿಡ್ತಾರೆ. ಯಾಕಂದರೆ ಇಟ್ ಈಸ್ ಸೋ ಫಿಯರ್ಫುಲ್. ಮಲ್ಟಿಪಲ್ ಬ್ಲಾಕ್ಸ್ ಇರುತ್ತೆ ಅವ್ರಿಗೆ, ರಕ್ತನಾಳ ಸಣ್ಣಕ್ಕಿರುತ್ತೆ. ಬಿಗ್ ಚಾಲೆಂಜ್ ಟು ಟ್ರೀಟ್ ಇಂಡಿಯನ್ ಪೇಷಂಟ್ಸ್. ಸೊ ಇಂಡಿಯನ್ಸ್ ಅದಕ್ಕೆ ದೇ ಡನ್ ಎ ಸ್ಟಡಿ ಹಾರ್ಟ್ ಡಿಸೀಸ್ ಇನ್ ಅಮೇರಿಕನ್ ಇಂಡಿಯನ್ಸ್ ಅಂತ ಸ್ಟಡಿ ಮಾಡಿದ್ದಾರೆ. ಓಹೋ. ಸೊ ಕೊರೋನರಿ ಡಿಸೀಸ್ ಇನ್ ಅಮೇರಿಕನ್ ಇಂಡಿಯನ್ಸ್ ಅಂತ. ಓಕೆ. ಸೊ ಅದರಲ್ಲೂ ಕೂಡ ದೇ ಪ್ರೂವ್ ದಟ್ ಈವನ್ ಇಲ್ಲಿ ಇಂಡಿಯನ್ಸು ಅಲ್ಲೋಗಿ ಸೆಟ್ಲಾಗಿ ಅಲ್ಲೇ ಅವ್ರ ಮಕ್ಕಳಾಗಿ ಎಲ್ಲರೂ ಕೂಡ ಇಂಡಿಯನ್ ಜೆನೆಟಿಕಲಿ ವಿ ಆರ್ ಪ್ರೋನ್ ಫಾರ್ ಹಾರ್ಟ್ ಅಟ್ಯಾಕ್ಸ್. ಓಹೋ. ರಕ್ತನಾಳ ಸಣ್ಣಕ್ಕಿರುತ್ತೆ. ಅನೇಕರು ಹೇಳ್ತಾರೆ ನಮ್ಮ ಹೃದಯದ ಬಡಿತ ಒಂದೊಂದು ಸರಿ ನಿಂತಂಗಾಗ್ಬಿಡುತ್ತೆ ಅಥವಾ ಕೆಲವು ಸರಿ ಜಾಸ್ತಿ ಆಗಿಬಿಡುತ್ತೆ. ಇದೇನಾದರೂ ಹೃದಯದ ರೋಗ ಕಾಯಿಲೆ ಸೂಚನೆನಾ, ಅದು ಹೇಗೆ? ಖಂಡಿತ. ಇದನ್ನು ಹೃದಯ ಬಡಿತದ ವ್ಯತ್ಯಾಸ ಕಾಯಿಲೆ, ಹೃದಯ ಬಡಿತದ ಕಾಯಿಲೆ, ಇಟ್ಸ್ ಕಾರ್ಡಿಯಕ್ ಅರಿಥ್ಮಿಯಾಸ್ ಅಂತೀವಿ, ಹೃದಯ ಬಡಿತದ ಕಾಯಿಲೆ. ಓಹೋ. ಸೊ ಕೆಲವ್ರಿಗೆ ಕರೆಂಟ್ ಪಾಸ್, ನಮ್ಮ ನೆನ್ನೆ ಮಾತಾಡುವಾಗ ಕರೆಂಟ್ ಉತ್ಪತ್ತಿ ಆಗುತ್ತೆ, ಕರೆಂಟ್ ಹಾರ್ಟ್ ಒಳಗೆ ಎಲೆಕ್ಟ್ರಿಕಲ್ ವೈರ್ಸಲ್ಲಿ ಪಾಸ್ ಆಗುತ್ತೆ, ಆ ಎಲೆಕ್ಟ್ರಿಸಿಟಿ ಹಾರ್ಟ್ ಒಳಗಡೆ ಸ್ಪ್ರೆಡ್ ಆಗುತ್ತೆ ಅಂತೆಲ್ಲ ಮಾತಾಡಿದೆ. ಈ ಎಲೆಕ್ಟ್ರಿಸಿಟಿ ತಯಾರಾಗೋದು, ಎಲೆಕ್ಟ್ರಿಸಿಟಿ ಪಾಸ್ ಆಗೋದು, ಈ ಟ್ರ್ಯಾಕ್ಗಳಲ್ಲಿ ಎಲ್ಲರೂ ಪ್ರಾಬ್ಲಮ್ ಇತ್ತು ಅಂದರೆ, ಏನಾದ್ರು ಕಾಯಿಲೆಗಳು ಆಗಿ ಅಫೆಕ್ಟ್ ಆಯಿತು ಅಂದರೆ ಕರೆಂಟ್ ಉತ್ಪತ್ತಿ ಆಗುತ್ತೆ, ಪಾಸೇ ಆಗೋಲ್ಲ, ಹಾರ್ಟ್ ಸ್ಲೋ ಆಗ್ಬಿಡುತ್ತೆ. ಅದನ್ನು ಕಂಪ್ಲೀಟ್ ಹಾರ್ಟ್ ಬ್ಲಾಕ್ ಅಂತೀವಿ. ಕೆಲವು ಟೈಮಲ್ಲಿ ಕರೆಂಟ್ ಉತ್ಪತ್ತಿ ಆಗುತ್ತೆ, ಅದು ನಾರ್ಮಲ್ ಟ್ರ್ಯಾಕಲ್ಲಿ ಹೋಗದೆ ಸೈಡಲ್ಲಿ ಹೋಗ್ತಿರುತ್ತೆ, ಅದನ್ನು ವಿ ಕಾಲ್ ಇಟ್ ಎಸ್ ಕರೆಂಟ್ ಜಾಸ್ತಿ ಪಾಸ್ ಆಗ್ತಿರುತ್ತೆ, ಅದನ್ನು ಟೆಕಿಕಾರ್ಡಿಯಸ್ ಅಂತೀವಿ. ವೆಂಟ್ರಿಕ್ಯುಲರ್ ಸುಪ್ರಾವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ, ಅದೇ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಆಗ್ಬಿಡುತ್ತೆ. 200, 150, 200 ಈ ಥರ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿರುತ್ತೆ. ಈ ಥರ ಹಾರ್ಟ್ ಬೀಟ್ ವಿಪರೀತ ಜಾಸ್ತಿ ಆಗೋದು ಡೇಂಜರು, ಲೈಫ್ ಡೇಂಜರು. ಕಡಿಮೆ ಆಗೋದು ಲೈಫ್ ಡೇಂಜರು. ಬಟ್ ಇದೆಲ್ಲದಕ್ಕೂ ಕರೆಕ್ಟ್ವಾದ ಸೂಕ್ತವಾದ ಟ್ರೀಟ್ಮೆಂಟ್ ಇದೆ. ಯು ಕ್ಯಾನ್ ಮೇಕ್ ಇಟ್ ಟೋಟ್ಲಿ ನಾರ್ಮಲ್. ದಟ್ಸ್ ಅ ಬ್ಯೂಟಿ ಆಫ್ ದಿಸ್ ಅರಿಥ್ಮಿಯಾಸ್. ಸೊ ಈ ಅರಿಥ್ಮಿಯಾಸ್ನ ಈ ಥರ ಹಾರ್ಟ್ ಬೀಟ್ ವೇರಿಯೇಷನ್ ಆಗೋದು ಒಂದು ಕಾಯಿಲೆ. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಟ್ಟರೆ ಸಂಪೂರ್ಣ ನಾರ್ಮಲ್ ಮಾಡ್ಬೋದು, ಏನೂ ತೊಂದರೆ ಇಲ್ಲದೆ ಬದುಕ್ಬೋದು ಪೇಷಂಟ್. ಪೇಸ್ ಮೇಕರ್ ಹಾಕ್ತೀವಿ, ಎಲೆಕ್ಟ್ರಿಕಲ್ ಲೀಕ್ ಆಗ್ತಿರೋದನ್ನ ಅಬ್ಲೇಷನ್ ಮಾಡಿ ಆ ಕರೆಂಟ್ನ ಬ್ಲಾಕ್ ಮಾಡ್ತೀವಿ, ಕರೆಂಟ್ ಟ್ರ್ಯಾಕ್ನೇ ಚೇಂಜ್ ಮಾಡ್ತೀವಿ, ಸುಮಾರು ಥಿಂಗ್ಸ್ ಮಾಡ್ತೀವಿ. ಈಗ ಹೊಸ್ದಾಗಿ ಬಂದಿರುವಂಥ ಆವಿಷ್ಕಾರಗಳು ಅಂದರೆ ನಮ್ಮ ಮೊಬೈಲಲ್ಲಿ ಅಥವಾ ವಾಚಲ್ಲೇ ಹಾರ್ಟ್ ಬೀಟ್ನ ಮಾನಿಟರ್ ಮಾಡೋದು. ಆ್ಯಂಡ್ ಮೋರ್ ಓವರ್ ಸೆಟಲೈಟ್ ವಿಲ್ ಬಿ ಮಾನಿಟರ್ ಯುವರ್, ಇಫ್ ಯು ಹ್ಯಾವ್ ಎ phones is connected to satellite, the satellite will sense you the heart, any abnormality ನಿಮಗೆ ಸಿಗ್ನಲ್ ಕೊಡುತ್ತೆ, ನಿಮ್ಮ ಹಾರ್ಟ್ ಬೀಟ್ ಪ್ರಾಬ್ಲಮ್ ಇದೆ, ಪ್ಲೀಸ್ ಗೋ ಅಂಡ್ ಮೀಟ್ ದ ಡಾಕ್ಟರ್ ಅಂತ. ಇದೆಲ್ಲ ಬರ್ತಾ ಇದೆ ಈಗ.
ವಿ ಕಾಲ್ಸ್ ಎ ರಿಮೋಟ್ ಕಾರ್ಡಿಯಕ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಬರ್ತಾ ಇದೆ ಈಗ ಅದೆಲ್ಲ. ಆಲ್ರೆಡಿ ಅಮೆರಿಕಾದಲ್ಲಿ ಆಲ್ರೆಡಿ ಇಸ್ ದೇರ್ ಇನ್ ಈವನ್ ಇನ್ ಮೆಟ್ರೋಸ್ ಇನ್ ಇಂಡಿಯಾ ಆಲ್ಸೋ ಇಟ್ಸ್ ಅವೈಲಬಲ್ ನಾವು. ಹಾಗಾದರೆ ಹೃದಯದ ಬಡಿತ ಏರುಪೇರಾದರೆ ಒಬ್ಬ ತಜ್ಞ ವೈದ್ಯರನ್ನು ಕಾಣುವುದು ತುಂಬ ಅಗತ್ಯ ಅಂತ. ತುಂಬ ಅಗತ್ಯ. ಸರಿ ಓಕೆ. ಹೃದಯದ ಸೋಂಕು ಅಂತ ಏನಾದ್ರು ಆಗುತ್ತಾ? ಹೃದಯಕ್ಕೆ ಸೋಂಕು ರೋಗ ಅಂತ ಏನಾದ್ರು ಇದೆಯಾ? ಹೌದು, ಆಗುತ್ತೆ. ಅದಕ್ಕೆ ಯಾವ ಥರ ಅದು ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ. ಲೈಕ್ ಇನ್ಫೆಕ್ಷನ್ ನಿಮಗೆ ಕಾಲಿಗೆ ಕೈ ಹಾರ್ಟು ಕೂಡ ಇನ್ಫೆಕ್ಷನ್ ಆಗುತ್ತೆ. ನಮ್ಮ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಹಾರ್ಟ್ಗೆ ಸಾಮಾನ್ಯವಾಗಿ ಇನ್ಫೆಕ್ಷನ್ ಆಗಲ್ಲ. ಸೇಫ್, ಇಟ್ ಇಸ್ ಬ್ಯೂಟಿಫುಲಿ ಪ್ರೊಟೆಕ್ಟೆಡ್ ಬೈ ಅವರ್ ಹೋಲ್ ಬಾಡಿ. ಬಟ್ ಹಾರ್ಟ್ಗೆ ಇನ್ಫೆಕ್ಷನ್ ಅದು ವೆರಿ ಡಿಫಿಕಲ್ಟ್ ಟು ಟ್ರೀಟ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ನೀವು ಏನು ಆ್ಯಂಟಿಬಯೋಟಿಕ್ ಕೊಟ್ಟರು ಕೂಡ ಹಾರ್ಟ್ ಒಳಗೆ ಅದು ರೀಚ್ ಆಗಲ್ಲ. ಸೊ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ಒಂದು ಕಾಯಿಲೆ ಬರುತ್ತೆ. ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಸೋಂಕು ಹಾರ್ಟಿಗೆ ತಗಲಿದ್ರೆ ಇಟ್ಸ್ ವೆರಿ ಡೇಂಜರಸ್. ಸೊ ಇನ್ನೊಂದು ಹೇಳಬೇಕು ಅಂದರೆ ನಾರ್ಮಲ್ ಆಗಿರೋ ಹಾರ್ಟ್ಗೆ ಸೋಂಕು ತಗಲಲ್ಲ. ದಟ್ಸ್ ಅಗೇನ್ ಎ ಬ್ಯೂಟಿ. ಏನಾದರೂ ಇನ್ಫೆಕ್ಷನ್ ಬಾಡಿಲೆಲ್ಲ ಫುಲ್ ಇನ್ಫೆಕ್ಷನ್ ಆಗಿ ಬ್ಲಡ್ಡೆಲ್ಲ ಇನ್ಫೆಕ್ಷನ್ ಕೂಡ ಹಾರ್ಟ್ ಟಚ್ ಆಗಲ್ಲ ಅದು ನಾರ್ಮಲ್ ಹಾರ್ಟ್ಗೆ. ಹಾರ್ಟ್ ಏನಾದರೂ ತೊಂದರೆ ಆಗಿತ್ತು ಅಂದರೆ ವಾಲು ಡ್ಯಾಮೇಜ್ ಆಗಿತ್ತು, ವಾಲು ಲೀಕ್ ಆಗ್ತಾಯಿತ್ತು, ವಾಲು ಬೇರೆ ಏನಾದರೂ ಕಾಯಿಲೆಗಳಿದ್ದಾಗ ಬೇಗ ಇನ್ಫೆಕ್ಷನ್ ಮಾಡುತ್ತೆ, ಹೋಗಿ ಈ ಇನ್ಫೆಕ್ಷನ್ ಕೂತ್ಕೊಂಡ್ಬಿಡುತ್ತೆ ಅಲ್ಲಿ. ಆವಾಗ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ಒಂದು ಕಾಯಿಲೆ ಆಗುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಅದು ಹಾರ್ಟ್ ವಾಲ್ನ ಡ್ಯಾಮೇಜ್ ಮಾಡಿಬಿಟ್ಟಿದೆ, ಲೀಕ್ ಜಾಸ್ತಿಗೆ ಪ್ರಾಣಕ್ಕೆ ಅಪಾಯ ಆಗ್ಬಿಡುತ್ತೆ. ಸೊ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಹೈ ಡೋಸ್ ಆ್ಯಂಟಿಬಯೋಟಿಕ್ ಕೊಟ್ಟು ಇನ್ಫೆಕ್ಷನ್ ಕ್ಲಿಯರ್ ಮಾಡಿ, ಕೆಲವು ಟೈಮ್ ಓಪನ್ ಆಪ್ರೇಷನ್ ಎಲ್ಲ ಮಾಡಿ ವಾಲು ಚೇಂಜ್ ಮಾಡ್ತಾನೆ ದೇ ಬಿಕಮ್ ನಾರ್ಮಲ್. ಎಂಜಿಯೋಗ್ರಾಮಲ್ಲಿ ಗೊತ್ತಾಗುತ್ತಾ? ಈ ಎಂಜಿಯೋಗ್ರಾಮಲ್ಲಿ ಎಕೋ ಗೊತ್ತಾಗುತ್ತೆ. ಎಕೋ ಇಸ್ ದ ಬೆಸ್ಟ್. ಈ ಹೃದಯದ ಸೋಂಕಿನ ಲಕ್ಷಣಗಳೇನು, ಯಾವ ಥರ ಗೊತ್ತಾಗುತ್ತೆ? ಹೃದಯದ ಸೋಂಕು ಅಂದರೆ ವಿಪರೀತ ಜ್ವರ. ಸೊ ವಿಪರೀತ ಜ್ವರ ಇರುತ್ತೆ ಪೇಷಂಟ್ಗೆ ವಿಪರೀತ ಸುಸ್ತಾಗ್ತಾ ಇರುತ್ತೆ. ಏನು ಆ್ಯಂಟಿಬಯೋಟಿಕ್ ಕೊಟ್ಟರು ಜ್ವರ ಕಡಿಮೆ ಆಗಲ್ಲ. ಆವಾಗ ಎಲ್ಲ ಕಡೆ ಎಲ್ಲ ಟೆಸ್ಟ್ಗಳು ನೆಗೆಟಿವ್ ಇರುತ್ತೆ. ಬ್ಲಡ್ ಸೋಂಕು ಬಿಟ್ಟರೆ ಬೇರೆ ಎಲ್ಲೂ ಏನೂ ಗೊತ್ತಾಗ್ತಿಲ್ಲ. ಆಗ ನಾವು ಎಕೋ ಮಾಡಿದಾಗ ಆ ಇನ್ಫೆಕ್ಷನ್ ಆದಾಗ ಆ ವಾಲ್ ಮೇಲೆ ಅದು ಇನ್ಫೆಕ್ಷನ್ ಆಗಿರೋ ಕೂತ್ಕೊಂಡಿರುತ್ತೆ. ಅದನ್ನು ವೆಜಿಟೇಷನ್ ಅಂತ ಹೇಳ್ತೀವಿ. ವೆಜಿಟೇಷನ್ ಅಂದರೆ ಆ ಇನ್ಫೆಕ್ಟ್ ಆಗಿರುವಂಥದ್ದು ಅಲ್ಲಿ ಕಾಣಿಸುತ್ತೆ ನಮಗೆ, ವಾಲ್ ಮೇಲೆ ಕೂತ್ಕೊಂಡಿರುತ್ತೆ ಅದು. ಸೊ ಅದನ್ನು ನಾವು ಎಕೋದಲ್ಲಿ ನೋಡಿ ಮೆಜರ್ ಮಾಡಿ ದೆನ್ ವಿಲ್ ಕಮ್ ಟು ದಸ್ ಎ ಕ್ರೈಟೀರಿಯಾಸ್. ಅದು ಹೆಂಗೆ ಇನ್ಫೆಕ್ಷನ್ ಕ್ಲಿಯರ್, ಹೆಂಗೆ ನಾವು ಅದನ್ನು ಡಯಾಗ್ನೋಸ್ ಮಾಡಬೇಕು ಅಂತ ಆ ಕ್ರೈಟೀರಿಯಾಸ್ ಯೂಸ್ ಮಾಡಿ ಆ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಸಂಪೂರ್ಣ ಗುಣ ಮಾಡ್ಬೋದು ಇವ್ರನ್ನ. ಅದು ಮೆಡಿಸಿನಲ್ಲೇ ಟ್ರೀಟ್ಮೆಂಟ್ ಮಾಡ್ಬೋದು ಅಥವಾ ಏನಾದ್ರು? ಮೆಜಾರಿಟಿ ಪೀಪಲ್ ಮೆಡಿಸಿನ್ಸ್ಲಿ ಗುಣ ಆಗ್ಬಿಡ್ತಾರೆ. ಬಟ್ ಹೈ ಡೋಸ್ ಆ್ಯಂಟಿಬಯೋಟಿಕ್ ಕೊಡಬೇಕಾಗುತ್ತೆ, ಗುಣ ಆಗ್ಬಿಡುತ್ತೆ. ಯಾಕಂದರೆ ಅಲ್ಲಿ ತನಕ ಹೋಗಬೇಕಲ್ಲ ಮೆಡಿಸಿನ್, ಅದಕ್ಕೋಸ್ಕರ ರೀಚ್ ಆಗಲ್ಲ, ಅಲ್ಲಿಗೆ ರೀಚ್ ಆಗಲ್ಲ. ಓಕೆ. ಕೆಲವರು ಮೂರ್ಛೆ ಹೋಗೋ ರೋಗ ಇರುತ್ತೆ ಡಾಕ್ಟ್ರೇ. ಅಂದರೆ ಚಿಕ್ಕ ವಯಸ್ಸಿನಿಂದ ಆ ಮೂರ್ಛೆ ರೋಗ ಇರುತ್ತೆ, ಟ್ರೀಟ್ಮೆಂಟ್ ತೊಗೋತಾ ಇರ್ತಾರೆ, ಜೀವನವಿಡೀ ಒಂದು ಮಾತ್ರೆ ತೊಗೋಬೇಕು 2 ಮಾತ್ರೆ ತೊಗೋಬೇಕು ಅಂತ ಹೇಳಿರ್ತಾರೆ, ತೊಗೋತಾ ಇರ್ತಾರೆ. ಆದರೂ ಕೆಲವು ಸರಿ ಅದು ಬಂದುಬಿಡುತ್ತೆ ಮಧ್ಯ. ಅದು ಬಂದ್ರೂ ಹೃದಯಕ್ಕೆ ಏನಾದ್ರು ತೊಂದರೆ ಇದೆಯಾ? ಇಲ್ಲ, ಈ ಪ್ರಶ್ನೆ ಚೂರು ನಾನು ಬೇರೆ ಥರದ್ದು ಹೇಳ್ತೀನಿ. ಮೂರ್ಛೆ ರೋಗ ಅನ್ನೋ ವರ್ಡೇ ಬೇರೆ. ಮೂರ್ಛೆ ರೋಗ ಅಂದರೆ ಅದು ಬ್ರೈನ್ ಕಾಯಿಲೆ. ಅದು ಮೊದಲಿಂದ ಇರೋ ಕಾಯಿಲೆ, ಅದು ಬ್ರೈನ್ ಕಾಯಿಲೆ. ಅದು ಮತ್ತೆ ಬಂತು ಅಂದರೆ ಮಾತ್ರೆಗಳು ಸರಿಯಾಗಿ ಸಾಕಾಗ್ತಿಲ್ಲ, ಮಾತ್ರೆಗಳು ಚೇಂಜ್ ಮಾಡಬೇಕು. ಅದಕ್ಕೆ ನರ್ವ್ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಆದರೆ ಒಬ್ಬ ಸಂಪೂರ್ಣ ನಾರ್ಮಲ್ ಆಗಿರುವಂಥ ಮನುಷ್ಯ, ಒಬ್ಬ ನಾರ್ಮಲ್ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಸಡನ್ನಾಗಿ ಮೂರ್ಛೆ ಹೋಗ್ಬಿಡ್ತಾನೆ, ಮತ್ತೆ ಸರಿ ಹೋಗ್ತಾರೆ. ಈ ಥರ ಆಗಬೇಕು ಅಂದರೆ 2 ಕಾರಣ. ಒಂದು ಮಾಮೂಲಿ ಮೂರ್ಛೆ ಕಾಯಿಲೆ, ಇನ್ನೊಂದು ಹಾರ್ಟ್ ಕಾಯಿಲೆ. ಇದೆರಡು ನೋಡ್ಕೋಬೇಕು. ಮಾಮೂಲಿ ಮೂರ್ಛೆ ಕಾಯಿಲೆ ಇದ್ದರೆ ಟ್ರೀಟ್ಮೆಂಟ್ ತಗೊಳ್ಳೋ ಮೆಡಿಸಿನ್ ತಗೋ ಕಡಿಮೆ ಆಗ್ತದೆ. ಆದರೆ ಹಾರ್ಟ್ ಕಾಯಿಲೆ ಆಗಿತ್ತು ಅಂದರೆ ಮತ್ತೆ ಬಂದಾಗ ಅವ್ನು ಬದುಕ್ತಾನಂತ ಗ್ಯಾರಂಟಿ ಇರಲ್ಲ. ಪ್ರಾಣಕ್ಕೆ ಅಪಾಯ ಇರುತ್ತೆ. ಸೊ ಒಬ್ಬ ಮನುಷ್ಯನಿಗೆ ಈ ಥರ ಸಡನ್ನಾಗಿ ಮೂರ್ಛೆ ಹೋಗೋದು ಅಂದರೆ ಅದನ್ನು ಇಂಗ್ಲೀಷಲ್ಲಿ ಸಿಂಕೋಪ್ ಅಂತೀವಿ. ಸಿಂಕೋಪ್ ಅಂದರೆ ಬ್ರೈನಿಗೆ ಸರ್ಕ್ಯುಲೇಷನ್ ಇಲ್ಲದೆ ಅವ್ನು ಮೂರ್ಛೆ ತಪ್ಪೋದು. ಹಾರ್ಟ್ ಕಾಯಿಲೆಯಿಂದ ಬ್ರೈನಿಗೆ ಸರ್ಕ್ಯುಲೇಷನ್ ಇಲ್ಲದೆ ಮೂರ್ಛೆ ತಪ್ಪೋದು. ಫಾರ್ ಎಕ್ಸಾಂಪಲ್ ಹೃದಯ ಬಡಿತ ಸಡನ್ನಾಗಿ 200 ಆಗೋಯ್ತು, ಆಗ ಹಾರ್ಟ್ ಹಿಂಗೆ ಒದರ್ಕೊಳ್ತಾ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ, ಬಿ ಪಿ ಕಡಿಮೆ ಆಗ್ಬಿಡುತ್ತೆ. ಬಿ ಪಿ ಕಡಿಮೆ ಆದ ತಕ್ಷಣ ಬ್ರೈನ್ ಸರ್ಕ್ಯುಲೇಷನ್ ಕಡಿಮೆ ಆಗಿ ಮನುಷ್ಯ ಕೊಲಾಪ್ಸ್ ಆಗ್ಬಿಡುತ್ತೆ. ಅದೇ ಥರ ಸಡನ್ನಾಗಿ ಹಾರ್ಟ್ ಬಿಟ್ಟು ಒಂದು 25 ಆಗೋಯ್ತು, ಆವಾಗ ಸರ್ಕ್ಯುಲೇಷನ್ ಬಿ ಪಿ ಕಡಿಮೆ ಆಗ್ಬಿಡುತ್ತೆ, ಬಿ ಪಿ 60 ಆಗ್ಬಿಡುತ್ತೆ, ಆಗ ಯು ವಿಲ್ ಬಿಕಮ್ ಅನ್ಕಾನ್ಷಿಯಸ್. ಸಿಮಿಲರ್ಲಿ ಮೇಜರ್ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮೇಜರ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಪಂಪ್ ಮಾಡೋಕ್ಕಾಗಲ್ಲ, ಹಾರ್ಟ್ ವೀಕ್ ಆಗ್ಬಿಡುತ್ತೆ, ಈಗೇನು ಬಿ ಪಿ ಲೋ ಆಗ್ಬಿಡುತ್ತೆ. ಅದನ್ನೇ ಕಾರ್ಡಿಯೋಜೆನಿಕ್ ಶಾಕ್ ಅಂತೀವಿ. ಹಾರ್ಟ್ ಅಟ್ಯಾಕ್ ಆಗಿ ಹಾರ್ಟ್ ಡ್ಯಾಮೇಜ್ ಆಗಿಬಿಡ್ತು ಅಂದರೆ ಹಾರ್ಟ್ ಪಂಪ್ ಮಾಡೋಕ್ಕೆ ಬದಲಾಗಿ, ನಾನು ಹೇಳ್ತಿದ್ನಲ್ಲ ಹಾರ್ಟ್ ಪಂಪಿಂಗ್ ಅರೌಂಡ್ 50% ಮೇಲೆ ಪಂಪ್ ಮಾಡುತ್ತೆ ಅಂತ, ವಾಟರ್ ಬ್ಲಡ್ ಬಂದದನ್ನು. ಅದೇನಾಗ್ತದೆ, ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋದ ಹಾರ್ಟ್ ಹಿಂಗೆ ಪಂಪ್ ಮಾಡೋ ಬದಲು ಇಷ್ಟೇ ಮಾಡ್ತದೆ ಕೆಲಸ, 10% ಆಗ್ಬಿಡುತ್ತೆ. ಆವಾಗ ಸರ್ಕ್ಯುಲೇಷನ್ ಬ್ರೈನಿಗೆ ಕಡಿಮೆ ಆಗುತ್ತೆ, ಪರ್ಸನ್ ಬಿಕಮ್ ಅನ್ಕಾನ್ಷಿಯಸ್, ಬಿ ಪಿ ಲೋ ಆಗ್ಬಿಡುತ್ತೆ. ಇದನ್ನೇ ಕಾರ್ಡಿಯೋಜೆನಿಕ್ ಶಾಕ್ ಅಂತ ಹೇಳ್ತೀವಿ. ಹಾಗಾದರೆ ಯಾವ ವ್ಯಕ್ತಿಗೆ ಮೂರ್ಛೆ ಇದು ಮೊದಲು ಇರಲಿಲ್ವೋ ಅದು ರೋಗ, ಯಾರು ಹಾಗೆ ಇದ್ದಕ್ಕಿದ್ದಂಗೆ ಕೊಲ್ಯಾಪ್ಸ್ ಆಗಿಬಿಟ್ರೆ ಅವ್ರನ್ನ
ಹೃದಯ ರೋಗ ತಜ್ಞರಿಗೆ ಕರ್ಕೊಂಡು ಹೋಗೋದು ಬೆಟರು ಅಂತ. ತುಂಬ ಜನ ಬರ್ತಾರೆ, ತುಂಬ ಜನ ನಮ್ಮ ಎಲ್ಲ ಡಾಕ್ಟರ್ಸ್ ನಮ್ಗೆ ರೆಫರ್ ಮಾಡ್ತಾರೆ. ವಿ ಹ್ಯಾವ್ ಟು ಗಿವ್ ಎ ರಿಪೋರ್ಟ್ ಹಾರ್ಟ್ ಆಗಿದೆ ಅಂತ. ಓಕೆ ಓಕೆ. ಅದಾದಮೇಲೆ ನಾನೇ ಡಾಕ್ಟರ್ ಹತ್ರ ಹೋಗ್ತಾರೆ, ನಮ್ದೇನು ಇಲ್ಲ ಅಂದರೆ. ಓಹೋ. ಅಕಸ್ಮಾತ್ ಅವ್ರಿಗೇನಾದ್ರು ಅಲ್ಲೇ ಏನಾದ್ರು ಟ್ರೀಟ್ಮೆಂಟ್ ಕೊಡ್ಬೋದಾ? ಅದು ಹೃದಯ ಬಡಿತ ಕಡಿಮೆ ಆಗೋದು ಅಥವಾ ಏನಾದ್ರು ಆದರೆ? ಸೊ ಇದನ್ನು ಆ್ಯಕ್ಚುಲಿ ಇದನ್ನು ಇನ್ನೊಂದು ಥರ ಹೇಳ್ತೀನಿ. ಈ ಮೂರ್ಛೆ ತಪ್ಪೋದನ್ನು ಈಗ ಯಾರಾದರೂ ಒಬ್ಬರು ಮೂರ್ಛೆ ತಪ್ತಾರೆ, ಬರೀ ಮೂರ್ಛೆ ತಪ್ಪೋದು ಅಷ್ಟೇ ಅಲ್ಲ, ಅವನಿಗೆ ಹೃದಯ ನಿಂತೋಗಿರುತ್ತೆ. ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಅಂದರೆ ಎಲ್ಲರೂ ಹಾರ್ಟ್ ನಿಂತೋಗೋದು ಡ್ಯೂ ಟು ಎನಿ ರೀಸನ್ಸ್. ಅವನಿಗೆ ಮುಟ್ಟು ನೋಡಿದಾಗ ಪಲ್ಸ್ ಇರಲ್ಲ, ಅವನಿಗೆ ಇಲ್ಲಿ ನೋಡಿದಾಗ ಪಲ್ಸ್ ಇರಲ್ಲ ಅಂದರೆ ತುಂಬ ಲೋ ಹೊಡ್ಕೊಳ್ತಾ ಇರುತ್ತೆ, ಇರೋದಿಲ್ಲ, ಗೊತ್ತಾಗಲ್ಲ, ಗೊತ್ತಾಗಲ್ಲ. ಪೇಷಂಟು ಉಸಿರಾಡ್ತಾ ಇರ್ತಾನೆ ಬಟ್ ಬಿದ್ದೋಗಿರ್ತಾನೆ. ಆವಾಗ ಒನ್ ಆಫ್ ದಿ ಇಂಡಿಕೇಶನ್ ಹಾರ್ಟ್ ನಿಂತೋಗಿದೆ ಅಂತ. ಅದಕ್ಕೆ ನಾವು ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತೀವಿ. ಅದೊಂದು ಮೆಥಡ್ ಮಾಡಿದರೆ ಪೇಷಂಟ್ನ ಬದುಸ್ಕೋಬೋದು. ಯಾಕಂದರೆ ಒಂದು ಹಾರ್ಟ್ ನಿಂತೋಯ್ತು ಅಂದರೆ 3 ನಿಮಿಷ ನಾವೇನು ಮಾಡಿಲ್ಲ ಅಂದರೆ ಬ್ರೈನ್ ಡ್ಯಾಮೇಜ್ ಆಗ್ಬಿಡುತ್ತೆ. ಆಮೇಲೆ ಹಾರ್ಟ್ ಬಂದರೂ ಪ್ರಯೋಜನ ಇಲ್ಲ, ವಿಲ್ ಬಿಕಮ್ ಬ್ರೈನ್ ಡೆಡ್. ಸೊ 3 ನಿಮಿಷ ಪೂರ್ತಿ ನಿಂತೋದ್ರೆ, ಬಟ್ ಪೂರ್ತಿ ನಿಲ್ಲಲ್ಲ ಹಾರ್ಟು. ಹಿಂಗೆ ಒಂದ್ಸರಿ ಹೊಡ್ಕೊಳ್ಳುತ್ತೆ, ಮತ್ತೆ ಸ್ವಲ್ಪ ಮತ್ತೆ ಹೊಡ್ಕೊಳ್ಳುತ್ತೆ, ಈ ಥರ ಪೂರ್ತಿ ನಿಂತೋಗಲ್ಲ. ಟೋಟಲ್ 0 ಕಾರ್ಡಿಯಾಕ್ ಅರೆಸ್ಟ್ ಬಿಟ್ಬಿಟ್ಟು 3 ನಿಮಿಷ ಬ್ರೈನ್ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಸಾಮಾನ್ಯವಾಗಿ ನಾವು ಅರೆಸ್ಟ್ ಆದಾಗ ಅರ್ಧ ಗಂಟೆ ಆದಮೇಲೆ ಕೂಡ ಬದುಕಿರೋದು ಅಂದರೆ ಅವ್ರಿಗೆ ಹಾರ್ಟ್ ನಿಂತೋಗಿರಲ್ಲ, ಒದರ್ಕೊಳ್ತಾ ಇರುತ್ತೆ. ಹಾರ್ಟ್ ಹೊಡ್ಕೊಳ್ಳೋದು ನಿಂತ್ಕೊಳ್ಳೋದು ಈ ಥರ ಆಗ್ತಿರುತ್ತೆ. ಅವಾಗಲೂ ಪಲ್ಸ್ ಕಡಿಮೆ ಇರುತ್ತೆ. ಸೊ ಈ ಥರ ಪೇಷಂಟ್ಸ್ಗೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತ ಒಂದು ಅಂದರೆ ಪುನರುಜ್ಜೀವನಗೊಳಿಸೋದು, ಖಂಡಿತ ಪುನರುಜ್ಜೀವನಗೊಳಿಸೋದು. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನಾಗರಿಕರು ಕಲ್ತ್ಕೋಬೇಕು ಇದನ್ನು. ಸೊ ಒಂದು ಈ ಥರ ಪೇಷಂಟ್ಸ್ಗೆ ಹಾರ್ಟ್ ಒಳಗಡೆ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿ ಹಾರ್ಟ್ ನಿಂತೋದ್ರೆ ಅದನ್ನು ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಆವಾಗ ಏನು ಮಾಡ್ತೀವಿ, ಒಂದು ಎಲೆಕ್ಟ್ರಿಕ್ ಶಾಕ್ ಕೊಟ್ಟರೆ ಮತ್ತೆ ಹಾರ್ಟ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾರ್ಟ್ ಕರೆಂಟು ಫುಲ್ ಯೂನಿಫಾರ್ಮ್ ಆಗಿ ಮತ್ತೆ ಉತ್ಪತ್ತಿ ಆಗುತ್ತೆ, ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇದನ್ನು ಡಿಫಿಬ್ರಿಲೇಷನ್ ಅಂತ ಹೇಳ್ತೀವಿ. ಅದಕ್ಕೆ ನೀವು ಏರ್ಪೋರ್ಟಲ್ಲಿ ಮತ್ತು ಪಬ್ಲಿಕ್ ಪ್ಲೇಸ್ಗಳಲ್ಲಿ ದಸ್ ಡಿಫಿಬ್ರಿಲೇಟರ್ ಕೆಪ್ ದೇರ್, ನೀವು ನೋಡ್ಬೋದು. ಡಿಫಿಬ್ರಿಲೇಟರ್ ಇದೆಯಾ ನಿಮ್ಮ ಆಸ್ಪತ್ರೆಯಲ್ಲಿ ಅಂತ ಕೇಳಿ ಅಂತ ಎಷ್ಟೋ ಕಡೆ ಎಲ್ಲ ಹಾಸ್ಪಿಟಲ್ 100% ಇರಬೇಕು, ಇರಲೇಬೇಕು. ಎಲ್ಲ ಹಾಸ್ಪಿಟಲಲ್ಲೂ 100% ಇರಲೇಬೇಕು. ಈಗ ಅಲ್ಲದೆ ಮಾಲ್ಗಳಲ್ಲಿ, ಇಫ್ ಯು ಗೋ ಟು ಮಾಲ್ ಆಫ್ ಮೈಸೂರು, ದೇಸ್ ಡಿಫಿಬ್ರಿಲೇಟರ್ ಇನ್ ದ ಪಬ್ಲಿಕ್ ಪ್ಲೇಸ್, ಇನ್ ದ ಹಾಲಲ್ಲಿ ಇಟ್ಟಿದ್ದಾರೆ. ಎನಿ ಮೂವಿ ಥಿಯೇಟರ್ ದಿಸ್ ಡಿಫಿಬ್ರಿಲೇಟರ್, ಬಟ್ ಯಾರಿಗೂ ಯೂಸ್ ಮಾಡೋಕ್ಕೆ ಬರಲ್ಲ. ದಟ್ ಇಸ್ ಅನ್ಫಾರ್ಚುನೇಟ್ ಥಿಂಗ್. ಸೊ ಅದನ್ನು ನಾವು ಎಲೆಕ್ಟ್ರಿಕ್ ಶಾಕ್ ಕೊಟ್ಟರೆ, ಒಂದು 300 ಜೋಲ್ಸ್ ಕೊಟ್ಟರೆ ಹಾರ್ಟ್ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದೆಲ್ಲ ಫಿಕ್ಸ್ಡ್ ಪ್ರೋಟೋಕಾಲ್ಸ್ ಇರುತ್ತೆ, ಅದು ಹೆಂಗೆ ಮಾಡೋದು ಅಂತ. ಅದೇನು ಫೆಸಿಲಿಟಿ ಇಲ್ಲದೆ ಇದ್ದರೆ ಏನು ಅದಿದ್ದರೆ ದಟ್ಸ್ ಒನ್ ಥಿಂಗ್. ಅದಲ್ಲದೆ ನೆಕ್ಸ್ಟ್ ಅಂದರೆ ಯು ಗಿವ್ ಎ ಕಾರ್ಡಿಯಾಕ್ ಮಸಾಜ್. ಸೊ ಕಾರ್ಡಿಯಾಕ್ ಮಸಾಜ್ ಕೊಡೋದ್ರಿಂದ ಹಾರ್ಟ್ ಇಸ್ ಆಸ್ ಎ ಟೋಲ್ಡ್ ಇಸ್ ಎ ಎಲಾಸ್ಟಿಕ್ ಸ್ಟ್ರಕ್ಚರ್, ಎಲಾಸ್ಟಿಕ್ ಪಂಪ್ ಥರ ಇರುತ್ತೆ. ನಾವು ಹಿಂಗೆ ಪುಷ್ ಮಾಡಿದಾಗ ಆ ಪಂಪು ಕೊಲ್ಯಾಪ್ಸ್ ಆಗುತ್ತೆ, ಬ್ಲಡ್ ಹೊರಗೆ ಬರುತ್ತೆ. ಸೊ ಅದು ಬ್ರೈನ್ ಸರ್ಕ್ಯುಲೇಷನ್ ಆಗುತ್ತೆ. ಟು ಇಂಪ್ರೂವ್ ಹಿಂಗೆ ಇಟ್ಕೊಂಡು ಮಾಡ್ತಾರಲ್ಲ, ಪ್ರೆಸ್ ಮಾಡ್ತಾರಲ್ಲ, ಇದರಿಂದ ಹಿಂಗೆ ರೈಟ್. ಸೊ ಇದು ಅಲ್ಲಿಗೆ ಟಚ್ ಆಗಬೇಕು. ಇದು ಚೆಸ್ಟ್ಗೆ ಆಲ್ಮೋಸ್ಟ್ ಇಟ್ ಶುಡ್ ಗೋ ಆಲ್ಮೋಸ್ಟ್ ಲೈಕ್ ಮೋರ್ ದೆನ್ 1 ಇಂಚ್ ಒಳಗಡೆ ಹೋಗ್ಬೇಕು. ನಾವು ಪ್ರೆಸ್ ಮಾಡಿದಾಗ 1 ಇಂಚ್ ಚೆಸ್ಟ್ ಒಳಗಡೆ ಹೋಗಬೇಕು. ಆವಾಗ ಹಾರ್ಟ್ ಕಂಪ್ರೆಸ್ ಮಾಡುತ್ತೆ ಅದು. ಸೊ ಮತ್ತೆ ಬಿಟ್ಟಾಗ ಮತ್ತೆ ಅದು ಬ್ಲಡ್ ಹೊರಗೆ ಬರುತ್ತೆ. ಸೊ ಈ ಥರ ಮಾಡೋದ್ರಿಂದ ಬ್ರೈನ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಬ್ರೈನ್ ಡ್ಯಾಮೇಜ್ ಆಗೋ ಚಾನ್ಸ್ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಇದು 10 ಕಂಪ್ರೆಷನ್ ಕೊಟ್ಟಾದಮೇಲೆ ಇಫ್ ಪಾಸಿಬಲ್ ಬಾಯಿಂದ ಬಾಯಿಗೆ ಉಸಿರಾಡೋದ್ರಿಂದ ಆಕ್ಸಿಜನ್ ಕೂಡ ಲಂಗ್ಸ್ ಎಕ್ಸ್ಪಾಂಡ್ ಆಗುತ್ತೆ, ಆಕ್ಸಿಜನೇಷನ್ ಆಗುತ್ತೆ. ಈ ಮನುಷ್ಯ ಹಾಸ್ಪಿಟಲ್ ತಲುಪೋ ತನಕ ಇದೆಲ್ಲ ಮಾಡೋದ್ರಿಂದ ಪೇಷಂಟ್ ಬದುಕೋತಾರೆ. ಇವತ್ತು ನೋಡಿ ನಮ್ಮ ಈ ಸೆಷನ್ನಲ್ಲಿ ಎಂಥ ಅದ್ಭುತವಾದ ರಹಸ್ಯಗಳು ಗೊತ್ತಾದ ನಮಗೆ. ಒಬ್ಬ ತಜ್ಞರ ಜೊತೆಗಿದ್ದರೆ ಏನೆಲ್ಲ ಮಾಹಿತಿ ಸಿಗುತ್ತೆ, ಎಷ್ಟೆಲ್ಲ ಜನಗಳಿಗೆ ಉಪಯೋಗ ಆಗುತ್ತೆ. ತಮ್ಮ ಈ ಅತ್ಯುಪಯುಕ್ತ ಮಾಹಿತಿಗೆ ಮತ್ತು ಅನುಭವಯುಕ್ತ ಮಾಹಿತಿಗೆ ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್. ಧನ್ಯವಾದಗಳು. ಇದುವರೆಗೂ ನಾವು ಇವತ್ತಿನ ಸಂಚಿಕೆಯಲ್ಲಿ ಹೃದಯ ರೋಗದ ಕಾಯಿಲೆಗಳಿಗೆ ಕಾರಣ ಮತ್ತು ಅದರ ನಿವಾರಣೋಪಾಯಗಳನ್ನು ಡೀಟೇಲ್ ಆಗಿ ನಾವು ಚರ್ಚೆ ಮಾಡಿದ್ದೇವೆ. ನಮ್ಮ ಡಾಕ್ಟರ್ ಕೆ ಶಿವಮೂರ್ತಿಯವರು ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಅವೆಲ್ಲ ತಮಗೆ ತುಂಬ ಅನುಕೂಲ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಪುನಃ ಮುಂದಿನ ಸಂಚಿಕೆಯಲ್ಲಿ ಹೀಗೆ ನಾವು ಸಿಗ್ತಾ ಇರೋಣ. ಎಲ್ಲರಿಗೂ ನಮಸ್ಕಾರ.